ನಮಸ್ಕಾರ ವೀಕ್ಷಕರೇ, ಧಾರವಾಡ ಐಶ್ವರ್ಯ ಹೇಳ್ತಾರೆ ಪೂರ್ಣ ಸತ್ಯ ಎನ್ನುವ ಈ ವರದಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ರಾಮ ಲಕ್ಷ್ಮಣ ಅನ್ನೋ ಒಂದು ಪಿಕ್ಚರ್ ನಲ್ಲಿ ಒಂದು ಹಾಡಿದೆ, ರಾಜ ನಾಗೇಂದ್ರ ಅವರ ಟ್ಯೂನ್ ಅದು. ಕೇಳಿದ್ದು ಸುಳ್ಳಾಗಬಹುದು, ನೋಡಿದ್ದು ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು. ಒಂದು ಸಿವಿಲ್ ಹಾಸ್ಪಿಟಲ್ ಅಲ್ಲಿ ಒಂದು ಗಲಾಟೆ, ಅಂದ್ರೆ ಆಕೆಯನ್ನ ಹಿಗ್ಗಾಮುಗ್ಗ ತರಾಟೆ ತಗೊಂತಾರೆ. ಆಕೆಗೆ ಮೂಲ ಹೆಸರು ರೇಣುಕಾ ಅಂತ. ಹಾಗೆ ಕಾಲೇಜಿನಲ್ಲಿ ಓದ್ತಾ ಇದ್ದಾಳೆ, ಜೊತೆಗೆ ಒಂದು ಬಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಅಂದ್ರೆ ಹೊಟ್ಟೆಪಾಡಿಗೋಸ್ಕರ ಆಕೆ ಕೆಲಸ ಮಾಡ್ತಾಳೆ. ಒಂದು ಕುಟುಂಬದ ಜಗಳ, ಕೋರ್ಟ್ ನಲ್ಲಿ ಗಂಡ ಹೆಂಡತಿಯ ವ್ಯಾಜ್ಯ ಇದೆ. ಆಕೆಗೆ ಇನ್ನು ಡೈವರ್ಸ್ ಆಗಿಲ್ಲ. ಇಲ್ಲಿ ಮನೆಯಲ್ಲಿ ಒಂದಿಷ್ಟು ಸಮಸ್ಯೆ ಇರೋದ್ರಿಂದ ಆಕೆ, ನೀವು ಐಶ್ವರ್ಯ ಅನ್ಕೊಳ್ರಿ, ಇಲ್ಲಿ ರೇಣುಕಾ ಅನ್ಕೊಳ್ರಿ, ಇಲ್ಲ ಆರೋಹಿ ಅಂತ ಹೇಳಿ ಒಂದು ಪದಗಳು ಕೆಲವೊಂದ್ ಕಡೆ ಬಂದಿತ್ತು. ಆರೋಹಿ ಅನ್ನೋದು ಈಕೆಯ ಮಗಳು. ಮೂರು ಹೆಸರು, 3 ಜನಕ್ಕೆ ಮೋಸ ಮಾಡಿದ್ರು ಅನ್ನೋದು ಸುಳ್ಳು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಬಡತನ ಆಗಿರೋದ್ರಿಂದ ಒಂದಿಷ್ಟು ಫ್ಯಾಮಿಲಿ ಸಮಸ್ಯೆಗೋಸ್ಕರ ಇಲ್ಲಿ ಈಕೆ ರೇಣುಕಾ ಅಥವಾ ಐಶ್ವರ್ಯ, ನಾವು ಐಶ್ವರ್ಯ ಅಂತ ತಗೊಳ್ತೇವೆ. ಇಲ್ಲಿ ಆಕೆಯ ಒಂದು 4 ಲಕ್ಷ ರೂಪಾಯಿ ಗುರುಪಾದ ಒಕ್ಕುಂದು ಅನ್ನೋರ್ ಕಡೆ ತಗೊಂಡಿರ್ತಾರೆ. ಸುಮಾರು ಕಂತು ಕಟ್ಟಿರ್ತಾರೆ, ನೀವು ನೋಡ್ಬೋದು ಸ್ಕ್ರೀನ್ ಮೇಲೆ. ಜೊತೆಗೆ ಅಲ್ಲಿ ಒಂದು 50,000 ರೂಪಾಯಿ ಬ್ಯಾಲೆನ್ಸ್ ಇದೆ ಕೊಡೋದು. ಆತ ಒಂದು ಡೈರಿನಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇರ್ತಾನಂತೆ. ಇಲ್ಲಿ ಸಮಸ್ಯೆ ಏನು ಅಂದ್ರೆ, ನನ್ನದು ಈಗ 3 ಹುಡುಗರ ಜೊತೆಗೆ ನಾನು ಮೋಸ ಮಾಡಿದ್ದೀನಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಈ ರೀತಿ ಮೋಸ ಮಾಡಿದ್ದೀನಿ, ಜೊತೆಗೆ ಮದುವೆ ಆಗ್ತೀನಿ ಅಂತ ಹೇಳ್ತಾರಲ್ಲ, ಎಲ್ಲ ಸುಳ್ಳು ಸರೋದು. ನಾನ್ ಬಂದಿದ್ದೆ ಬೇರೆದಕ್ಕೆ ಅಲ್ಲಿ ಸಿವಿಲ್ ಹಾಸ್ಪಿಟ್ಲಿಗೆ, ನನ್ನನ್ನ ಅಲ್ಲಿ ಬಲಿಕಾ ಬಕರಾ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗರುಡ ಟಿವಿ ಎದುರಿಗೆ ಹೇಳ್ತಾರ, ನೀವು ಸತ್ಯ ದರ್ಶನ ಮಾಡಿಸ್ತೀರಿ, ತೋರಿಸ್ಬಿಡಿ ಸರ್ ನಿಮ್ಮಲ್ಲಿ ಅಂತ ಹೇಳಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ನಮ್ಮ ಸ್ಟುಡಿಯೋದಿಂದ ನಾವು ಮಾತಾಡಿದೀವಿ. ಮೈನನ್ನ ಅಲ್ಲಿ ಕಳಿಸಿ ನಾವು ಅವರ ಯಥಾವತ್ತಾಗಿ ಏನ್ ಹೇಳ್ತಾರ ಅದನ್ನು ಕೂಡ ನಿಮ್ಗೆ ತೋರಿಸ್ತೇವೆ. ಇಲ್ಲಿ ಕೆಲವೊಂದು ಆಡಿಯೋಗಳನ್ನ ನಿಮ್ಗೆ ಕೇಳಿಸ್ತೇನೆ. ಫಸ್ಟ್ ಆಕೆಯ ಮಾತುಗಳನ್ನ, ಆಕೆಯ ಸಮರ್ಥನೆಯನ್ನ ನೀವು ಕೇಳಬೇಕು. ನಂತರ ಸೆಕೆಂಡ್ ಇಂಪಾರ್ಟೆಂಟ್ ಏನಂದ್ರೆ, ಈಕೆ ಸಮರ್ಥನೆ, ಈಕೆ ತನ್ನ ಬೆನ್ನು ತಟ್ಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಕೊಡ್ಬೋದು ಅಂತ ಹೇಳ್ಬೋದು. ಅಲ್ಲಿ ಆಗಿರೋ ಒಂದು ಸೂಕ್ಷ್ಮ ವಿಚಾರ ನಿಮ್ಗೆ ಹೇಳ್ತಾನೆ. ಮದುವೆ ಮುಂಜಿ ಅನ್ನೋ ಮಾತೇ ಇಲ್ಲ ಇಲ್ಲಿ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ, ಇಲ್ಲಿ ಐಶ್ವರ್ಯ ಈ ಗುರುಪಾದ ಅಂತ ಹೇಳಿದಾರಲ್ಲ ಒಕ್ಕುಂದ, ಅವರ ಮಾವ ಮಾಂತೇಶ್ ಅವ್ರ ಜೊತೆಗೆ ಒಂದು ಮಾತಾಡ್ತಾರೆ. ಆ ಆಡಿಯೋನ ನಿಮ್ಗೆ ಕೇಳಿಸ್ತೇವೆ. ಏನು ಅಂದ್ರೆ, ಇದೆಲ್ಲ ಮುಗಿದ ಮೇಲೆ ಈ ಗೊಂದಲಗಳು, ಸ್ಟೇಷನ್ದು, ನಂತರ ಆಕೆಯ ಮಾನ ಎಲ್ಲಿ ಹೋಗ್ಬೇಕು ಅಲ್ಲ ಆಲ್ರೆಡಿ ಹೋಗ್ಬಿಟ್ಟಿತ್ತು. ಜೊತೆಗೆ ಇಲ್ಲಿ ಏನಂದ್ರೆ, ಸತ್ಯ ದರ್ಶನ ನೀವು ಮಾಡಿಸಿ ಸರ್, ಯಾಕಂದ್ರೆ ಎಲ್ಲದರಲ್ಲಿ ಬಂದು ಹೋಯ್ತು, ಎಲ್ಲರೂ ಹಾಕ್ಬಿಟ್ರು ಸರಿ. ಇಲ್ಲಿ ಆ ಮಾಂತೇಶ್ ಅವರು ಅವರಿಗೆ ಮಾತಾಡಿದ್ದು ಒಂದು ಆಡಿಯೋ ನೀವು ಕೇಳ್ಬೇಕು ಕೊನೆಯಲ್ಲಿ. ಅಂದ್ರೆ 1 ಲಕ್ಷ ಕೊಡೋದು 50,000 ಇದೆ. 1 ಲಕ್ಷ ಏನಕ್ಕೆ ಅಂದ್ರೆ, ಬೇರೆ ಬೇರೆ ಚಾನಲ್ ನಲ್ಲಿ ಆ ವಿಡಿಯೋಗಳು ಏನ್ ಹಾಕಿದಾರಲ್ವ ಅದನ್ನ ನಾವು ತೆಗಿಸ್ಬಿಡ್ತೀವಿ. ಕೊಡೋದು 50 ಪ್ಲಸ್ ಇನ್ನೊಂದು 50 ಸೇರಿ 1 ಲಕ್ಷ ಕೊಡು ಅಂತ ಹೇಳಿ. ಪಾಪ ಆಕೆ ಏನೋ ಕಷ್ಟ ಸಾಲ ಸೋಲ ಮಾಡಿ ಹೇಳ್ತಾರಲ್ಲ, ಬರಗಾಲದಲ್ಲಿ ಅಧಿಕ ಮಾಸ ಅಂತ ಹೇಳಿ 1 ಲಕ್ಷ ಜೋಡಿಸ್ಕೊಂಡಿದ್ದೀನಿ ಅನ್ನೋ ಆಡಿಯೋ ಗರ್ಡನ್ಗೆ ಆಕೆ ಕಳಿಸಿದ್ದಾಳೆ. ಜೊತೆಗೆ ಇಲ್ಲಿ ಆತನ ಗುರುಪಾದಪ್ಪನ ತಾಯಿ ಆಕೆ ರತ್ನವ್ವ ಅಂತ ಹೇಳಿ, ಜೊತೆಗೆ ಅಲ್ಲೆಲ್ಲ ಅಷ್ಟು ಗಲಾಟೆ ಆದ್ಮೇಲೆ ನಮ್ಗೆ ಏನು ಗೊತ್ತಿಲ್ಲ ಏನಾಯ್ತು, ಯಾರು ರೆಕಾರ್ಡ್ ಮಾಡಿದ್ರು ಅನ್ನಂಗೆ ಹೇಳ್ತಾರೆ. ಪೊಲೀಸರು ಯಾರೋ ರೆಕಾರ್ಡ್ ಮಾಡಿದ್ರು. ಒಂದಿಷ್ಟು ಮಾತು ರತ್ನವನ ಜೊತೆಗೆ ಐಶ್ವರ್ಯ ಆಡಿದ್ದು ನಿಮ್ಗೆ ಗರುಡ ಕೇಳಿಸ್ತದೆ. ಜೊತೆಗೆ ನಾವು ಸ್ಟುಡಿಯೋದಿಂದ ಏನ್ ಮಾತಾಡ್ತೀವಿ ಅನ್ನೋದನ್ನ ಕೇಳಿಸ್ತೀವಿ. ನೀವು ಟೈಮ್ ತಗೊಂಡು ಆಡಿಯೋ 3 ಆಡಿಯೋಗಳನ್ನ ನೀವು ಕೇಳ್ಬೇಕು. ಯಾಕಂದ್ರೆ ನಾವು ಮಾತಾಡಿದ್ದು ನಾವು ಅದನ್ನ ಇಲ್ಲಿಂದ ಸ್ಟುಡಿಯೋದಿಂದ ಸಮರ್ಥನೆಗೆ ಕೇಳ್ತೇವೆ. ಜೊತೆಗೆ ಆಕೆ ಹೇಳಿದ್ದು ನಮ್ಮ ಕ್ಯಾಮ್ರಾ ಮುಂದೆ ಹೇಳಿದ್ದು. ಇದ್ರ ಜೊತೆಗೆ ಎಲ್ಲ ಆದ್ಮೇಲೆ ಈಗ ಆಕೆಗೆ ಅಂದ್ರೆ ಸುಖ ಸುಮ್ನೆ ನನಗೆ ಮದುವೆ ಮಾಡ್ಕೋತೀವಿ, ಮುಂಜಿ ಮಾಡ್ಕೋತೀನಿ ಅಂತ ಹೇಳಿ ನನ್ಗೆ ಯಾಕೆ ಈ ರೀತಿ ಮಾಡಿದ್ರು, ನಾ ಎಲ್ಲಿ ಹೋದ್ರು ಕೂಡ ಹುಡುಗರು ಒಂದು ಫೋಟೋ ತಕೊಂಡು ಈಕೆ ಹಿಂಗಾಗಿತ್ತು ಅನ್ನೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ ಗರುಡ ಟಿವಿ ಅವ್ರು ನೀವು ಸತ್ಯ ದರ್ಶನ ಮಾಡಿಸ್ರಿ ಅಂತ ಹೇಳಿ ನಮ್ಮ ಬಳಿ ಬಂದಿದ್ದಾಳೆ. ಸತ್ಯಮೇವ ಜಯತೆ ಅಂತ ಈ ಎಪಿಸೋಡ್ ಅನ್ನ ವಿಶೇಷವಾಗಿ ಪ್ರೇಕ್ಷಕರಿಗೆ, ವೀಕ್ಷಕರಿಗೆ ಹಾಗೆ ದರ್ಶಕರಿಗೆ ಬಿಡ್ತಾ ಇದ್ದೀವಿ. ನಮಸ್ಕಾರ.
ಹಾಂ ಸರ್, ಇದು ನನ್ನ ಬಗ್ಗೆ ಮೊನ್ನೆ ಸಿವಿಲ್ ಹತ್ರ ಒಂದು ಸ್ವಲ್ಪ ಏನೇನು ಅಪವಾದ ಇದನ್ನೆಲ್ಲ ಹೊರಿಸಿದಾರೆ ಸರ್. ಹಿಂಗೆ ಮದುವೆ ಆಗ್ತೀನಿ ಮಾಡ್ತೀನಿ ವಂಚನೆ ಮಾಡಿದ್ದೀನಿ, ನಾನು ಮದುವೆ ಆಗ್ತೀನಿ ಅಂತೇಳಿ ಸುಳ್ಳು ಹೇಳಿ ದುಡ್ಡು ಇಸ್ಕೊಂಡಿದ್ದೀನಿ ಮಾಡೀನಿ ಅಂತೇಳಿ ಸುಳ್ಳು ಅಪವಾದ ಹಚ್ಚಿದಾರೆ ಸರ್. ಓಕೆ ರೀ, ನಾವು ಒಪ್ಕೋತೀನಿ. ಆದ್ರೆ ನಾನು ಹಂಗೆ ಏನಾದ್ರು ಸುಳ್ಳು ವಂಚನೆ ಮಾಡೀನಿ ದುಡ್ಡು ಇಸ್ಕೊಂಡಿನಿ ಅಂದ್ರೆ, ಇವರು ಮದುವೆ ಆಗ್ತೀನಿ ಅಂತೇಳಿ ಸುಳ್ಳು ಹೇಳಿ ಇಸ್ಕೊಂಡಿದ್ದೀನಿ ಅಂದ್ರೆ ನನ್ನ ಹತ್ರ ಬಾಂಡ್ ಯಾಕೆ ತೊಗೊಂಡ್ರು ಸರ್? ನನ್ನ ಹತ್ರ ಇವು 8 ಚೆಕ್ಗಳು ಎದಕ್ಕೆ ತೊಗೊಂಡ್ರೆ? ಇವ್ರ ತಾಯಿಯವ್ರು ಈಗ ನಾವು ಹತ್ರ ದುಡ್ಡು ಬೇಕಂದಿದ್ದು ನಿಜ. ಅವ್ನು ಬಡ್ಡಿ ವ್ಯವಹಾರ ಮಾಡ್ತಿದ್ದ, ಅವಾಗವಾಗ ನಾನು ಬಡ್ಡಿ ಕೊಡ್ತಿದ್ದೆ, ಅವನು ಬಡ್ಡಿಲಿಂದ ಅಮೌಂಟ್ ಕೊಡ್ತಿದ್ದೆ. ಅವ್ನು 10,000 15,000 30,000 ಹಿಂಗೆ ವ್ಯವಹಾರ ಮಾಡಿದ್ದೆ ಸರ್. ಅದ್ರ ಟ್ರಾನ್ಸಾಕ್ಷನ್ ಹಿಸ್ಟ್ರಿನೂ ಇದೆ. ಅವ್ನು ಬಡ್ಡಿಲಿಂದ ಅಮೌಂಟ್ ಮತ್ತು ನನಗೆ ಒಂದು ಸ್ವಲ್ಪ 1 ಲಕ್ಷ ಅಮೌಂಟ್ ಬೇಕಿತ್ತು ಸರ್. ಅವಾಗಂತ ಕೇಳಿದ್ದೆ, ಅದನ್ನು ಕೊಟ್ಟಿದ್ದೆ, ಅದನ್ನು ಬಡ್ಡಿ ಸಮೇತ ಅವ್ನು ಹಿಂತಿರುಗಿಸಿದ್ದೆ. ಅದಾದಮೇಲೆ ನನಗೆ 3.5 ಲಕ್ಷದ ಅಡಚಣೆ ಇತ್ತು ಸರ್. ಮನಿ ಪ್ರಾಬ್ಲಮ್ ಸಲುವಾಗಿ 3.5 ಲಕ್ಷ ರೂಪಾಯಿ ಕೇಳಿದ್ದೆ ಅವನಿಗೆ. ಹಾಂ ಸರಿ ಕೊಡ್ತೀನಿ, ಆದರೆ ಸ್ವಲ್ಪ ಟೈಮ್ ಬೇಕು ನನಗೆ ಅಂತ ಹೇಳಿದ್ದ. 1-2 ದಿನ ಆದ್ಮೇಲೆ ನನಗೆ ಫೋನ್ ಮುಖಾಂತರ ಹೇಳಿದ, ಇಲ್ಲ ಮನೆ ಒಳಗೆ ಏನಾರು ಒಂದು ಸುಳ್ಳು ಹೇಳಿದ್ರು ಕೊಡ್ತಾರೆ, ಅದಕ್ಕೆ ನನಗೂ ಸ್ವಲ್ಪ ಪ್ರಾಬ್ಲಮ್ ಅದಾವು, ಮನೆಯೊಳಗೆ ಒಂದು ಸುಳ್ಳು ಹೇಳ, ನೀ ಮದುವೆ ಆಗ್ತೀನಂತೆ ಒಂದು ಸುಳ್ಳು ಹೇಳಿದೆ ಅಂದ್ರೆ ಅವ್ರು ದುಡ್ಡು ಕೊಡ್ತಾರೆ, ಆ ದುಡ್ಡು ನೀ ತಗೋ, ನಾ ಬಂದು ನಿನಗೆ ದುಡ್ಡು ಕೊಡ್ತೀನಿ, ಆ ದುಡ್ಡು ತೊಗೊಂಡಿಂದ ನನಗೆ ಬಡ್ಡಿ ಅದು ಹಾಕಿ ನನಗೆ ಎಷ್ಟು ಅನುಕೂಲ ಆಕೈತಿ, ನಂದು ಪ್ರಾಬ್ಲಮ್ಸ್ ಭಾಳ ಅದಾವ, ಅದ ಬಡ್ಡಿಲೇ ನನಗೆ ಎಷ್ಟು ಹೆಲ್ಪ್ ಆಕೈತಿ ಅಂತ ಹೇಳಿದ ಸರ್. ಹೌದಾ ಸರಿ ತಗೋ ಅಂತ ಅವ್ರ ತಾಯಿಯವ್ರು ಕೂಡ ಅವನೇ ಮಾತಾಡಿದ್ದೆ ಸರ್. ಅದಾದಮೇಲೆ ಅವ್ರ ತಾಯಿಯವ್ರು ದುಡ್ಡು ಕೊಟ್ಟು ಕಳಿಸಿದ್ರು. ದುಡ್ಡು ಕೊಟ್ಟು ಕಳಿಸಿದ್ಮೇಲೆ ಅವ್ರು ನನ್ನ ಹತ್ರ ಕೊಟ್ಟಿಲ್ಲ, ಅವ್ರ ಮಗನ ಹತ್ರನೂ ಕೊಟ್ಟು ಕಳಿಸಿದ್ರು. ಅವಾಗ ಅವ್ನು ಬಂದವನ, ಇಲ್ಲ ನೀವು 1 ಲಕ್ಷ ತಗೋ, ಮನೆಯೊಳಗೆ ಈಗ 1 ಲಕ್ಷ ಅಷ್ಟೇ ಕೊಟ್ಟಿದ್ದಾರೆ, ಇನ್ನೂ 2.5 ಲಕ್ಷ ನಾಳೆಲ್ಲ ಆಡಿಸ್ಕೊಡ್ತಾರಂತೆ, ನೀ ಬಾಂಡ್ ಮತ್ತು ಚೆಕ್ ಕೊಡಂತೆ ತೊಗೊಂಡು ಹೋಗಿದ್ದೆ ಸರ್. ತೊಗೊಂಡು ಹೋದ್ಮೇಲೆ ಒಂದು 3 ದಿನ ಬಿಟ್ಟು ನಾ ಮತ್ತೆ ತಿರ್ಗಾ ಅವ್ರಿಗೆ ದುಡ್ಡು ಕೇಳಿದೆ, ಏನಪ್ಪ ಕೊಡ್ತೀನೋ ಮತ್ತು ಅದ್ರ ಬಡ್ಡಿ ಏನೈತಲ್ಲ ನಾ ಕೊಡ್ತೀನಿ ಅಂತೇಳಿ ಹೇಳಿದ್ದೆ. ಇಲ್ಲ ತಡಿ, ಒಂದು ಸ್ವಲ್ಪ ಮನೆಯಾಗ ಏನೂ ಪ್ರಾಬ್ಲಮ್ ಐತಂತ ಕೊಡ್ತೀನಿ ಅಂತ ಹೇಳತ್ತಾರ ಅಂತ ಹೇಳಿದ್ದ. ಆಮೇಲೆ 1-2 ದಿನ ಇಲ್ಲ ನಿಮ್ಮ ಮದುವೆ ಆದ್ರೆ ರೊಕ್ಕ ಕೊಡ್ತಾರಂತ ಇಲ್ಲಾಂದ್ರೆ ಇಲ್ಲ ಅಂತ. ಇಲ್ಪ ನೀನು ಸುಳ್ಳು ಹೇಳಕತ್ತಿಯಲ್ಲ, ಮತ್ತೆ ಇದು ಮದುವೆ ವಿಚಾರ ಅಂತ ಕೇಳಿದೆ ರೀ. ನಾನು ಇಲ್ಲ ಹಾಗೇನಿಲ್ಲ ಮದುವೆ ಆಗ ಅಂತ ಹೇಳಿ ಹೇಳತ್ತಾರ ಅವ್ರಂದ. ಹಂಗೆ ಆಕಿತಿ, ನಂದು ಕೋರ್ಟ್ ಕೇಸ್ ನಡೆಯತ್ತಿತ್ತು, ನಿನಗೆಲ್ಲ ಗೊತ್ತೈತಲ್ಲ, ನನಗೆ ಮಗಳದಾಳ, ಹೆಂಗೆ ಮದುವೆ ಆಗಂತ ವಿಚಾರ ಹೇಳ್ತೀನಿ, ನಮ್ಮ ನಡಕ್ಕಿರೋದು ಬರೀ ವ್ಯವಹಾರ, ಅದನ್ನು ಬಿಟ್ಟು ಮತ್ತೇನಿಲ್ಲ ಅಂತೇಳಿ ಹೇಳಿದೆ ಸರ್. ಅವ್ರ ಮಮ್ಮಿ ಆದರೂ ಅದು ಅಂದ್ರಿ, ಇಲ್ಲ ನನಗೆ 5 ಮದುವೆ ಆಗಿದ್ದಾವ, 5 ಮದುವೆ ಆದರೂ ನಾನು ಆಕಿಗೆ ಮಾಡ್ಕೊಳಕ್ಕೆ ರೆಡಿ ಇದ್ದೆ, ನನ್ನ ಮಗಳಿಗೆ ಆಕಿ ಮೊಮ್ಮಗಳಂತ ಒಪ್ಕೊಂಡಿದ್ದೆ ಅಂತ ಹೇಳ್ಯಾರ ಸರ್. ಅದು ನನಗೆ 5 ಮದುವೆ ಎಲ್ಲ ತೋರಿಸ್ಕೊಡ್ಬೇಕಲ್ಲ ಸರ್. ಇದು ನನಗೆ 5 ಮದುವೆ ಆಗಿದ್ರೆ ಇವ್ರು ಯಾಕೆ ಹಿಂಗೆ, ಅವ್ರ ಮಗನ ಇನ್ನೂ ಮದುವೆ ಆಗಿಲ್ಲ ಏನಿಲ್ಲ, ಅವ್ರ ಮಗನ ಲೈಫ್ ಎಲ್ಲ ಐತಿ, ಅವ್ರ ಮಗನ ಲೈಫ್ ಯಾಕೆ ಹಾಳು ಮಾಡೋಕೆ ಇವ್ರು ನಿಂತ್ರು? ಎದ್ರ ಸಲುವಾಗಿ ನನಗೆ ಅವ್ರ ಮನೆ ಸೊಸಿ ಮಾಡ್ಕೋತೀನಂದ್ರೆ, ಎದ್ರ ಸಲುವಾಗಿ ನನಗೆ ಮಾಡ್ಕೋತೀನಂದ್ರೆ, 5 ಮದುವೆ ನಾನು ಆಗಿದ್ವು ಅಂದ್ರೆ ತೋರಿಸ್ಕೊಡಿ ಅಂತ ಹೇಳಿ ಸರ್ ಅವ್ರಿಗೆ. ಎಲ್ಲ ನಾನು 5 ಮದುವೆ ಆಗಿದ್ದಾವೆ, ನಂದು ಎಷ್ಟು ಅಫೇರ್ ಇದಾವೆ ಅದನ್ನು ತೋರಿಸ್ಕೊಡಿ ಅಂತ ಹೇಳಿ ಸರ್ ಅವ್ರಿಗೆ. ಮತ್ತು ನನ್ನ ಮೇಲೆ ಇದೇನು ಸುಳ್ಳು ಆರೋಪಚಾರ ಇದೆಲ್ಲ ಸುಳ್ಳು ಸರ್. ಅವು ವಿಷ ಕುಡಿತೀನಂತೇಳಿ 1 ದಿನ ಮುಂಚೆನೇ ನನಗೆ ವೀಡಿಯೋ ಮಾಡಿ ಹಾಕಿ ನನಗೆ ಬ್ಲ್ಯಾಕ್ ಮೇಲ್ ಮಾಡತ್ತಿದ್ದ. ನಾ ಏನು ಹೇಳಿದೆ, ನೋಡಪ್ಪ ನೀವು ವಿಷ ಕುಡಿಯೋದು ಉಪಯೋಗ ಇಲ್ಲ, ನೀ ಏನು 1 ಲಕ್ಷ ಕೊಟ್ಟು ಅದನ್ನು ದುಡ್ಡು ನೀನು ಕೊಡ್ತೀನಿ, ಅದನ್ನು ತಗೋ, ನಾಳೆ ಮಟ್ಟ ಟೈಮ್ ಕೊಡು, ನೀವು ನಾಳೆ 1 ಲಕ್ಷ ರೂಪಾಯಿ ದುಡ್ಡು ಹಾಕ್ಬಿಡ್ತೀನಿ, ನನ್ನಿಂದ ಕ್ಲಿಯರ್ ಆಕೈತಿ ಅಂದೆ. ಇಲ್ಲ ನನಗೆ 1 ಲಕ್ಷ ರೂಪಾಯಿ ಬೇಡ, ಇನ್ನು ಮದುವೆ ಆಗ್ಬೇಕು ನನಗೆ ಅಂದ. ಇಲ್ಲಪ್ಪ ಅದನ್ನೆಲ್ಲ ಆಗೋದಿಲ್ಲ, ನಾನು ಆಗೋದಿಲ್ಲ ಅಂತ ಹೇಳಿದೆ ರೀ. ಅದಾದಮೇಲೆ ಇಲ್ಲ ನಾನು ವಿಷ ಕುಡಿತೀನಿ ಅಂದ. ಹಾಗೆಲ್ಲ ಮಾಡೋಕೆ ಹೋಗಬೇಡ ಅಂತ ಹೇಳಿದ್ರೆ. ಅದಾದಮೇಲೆ 1-2 ತಾಸು ಬಿಟ್ಟು ವಿಷ ಕುಡ್ದು ವಿಡಿಯೋ ಮಾಡಿ ಹಾಕಿದ್ದ ಸರ್. ಅದಾದಮೇಲೆ ನಾನು ಹೊರಗಿದ್ದೆ ರೀ, ಒಂದು ಸ್ವಲ್ಪ ಹೊರಗಿರೋ ಕಾರಣಕ್ಕೆ ಅವ್ರ ತಾಯಿಯವ್ರಿಗೆ ಫೋನ್ ಮುಖಾಂತರ ಏನು ಹೇಳಿದೆ, ಇಲ್ಲ ಆಂಟಿ ನಿಮ್ಮ ಮಗ ಹಿಂಗೆ ವಿಷ ಕುಡಿದಿದ್ದಾನಂತ, ಒಂದು ಸ್ವಲ್ಪ ಹೋಗಿ ನೋಡ್ರಿ, ಲೈನ್ ಬಜಾರ್ ಹನುಮಂತಿಯವ್ರ ಗುಡಿ ಕಡಿದಾನ ಅಂತೇಳಿ ಹೇಳಿದೆ ರೀ. ಹೌದಾ ಸರಿ ತಗೋವ ನಾ ಹೋಗ್ತೀನಿ ಅಂತೇಳಿ ಅವ್ರು ಇನ್ನೊಬ್ರು ಗಾಡಿ ಮೇಲೆ ಬಂದು ನೋಡಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಸರ್. ಸಿವಿಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿದ್ರೆ ಆ ದಿನ ಹೋಗಿ ನಾನು ಸಾಯಂಕಾಲ ಒಂದು 6:30-7 ಗಂಟೆ ಆಗಿತ್ತು ಸರ್. ಸಿವಿಲ್ ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ಮಾತಾಡೀನಿ. ಅವಾಗ ಅವ್ರ ಮನೆಯಾಗಿನವ್ರು ಎಲ್ಲರೂ ಚೆನ್ನಾಗಿ ಮಾತಾಡಿದ್ರಿ. ಇಲ್ಲವ ಹಿಂಗೆ ಸ್ವಲ್ಪ ಏನೋ ಮನೆಯೊಳಗೆ ಜಗಳ ಮಾಡಿದ್ದ, ಅದ್ರ ಸಂಬಂಧ ವಿಷ ಕುಡ್ದಾನ ಮಾಡ್ಯಾನ ಅಂತೇಳಿ ಈ ಥರ ಹೇಳಿದ್ರಿ. ಮರನೇ ದಿನ ಮತ್ತೆ ಫೋನ್ ಮಾಡಿ 11 ಗಂಟೆ ಆಗಿತ್ತು ರೀ. ಮರನೇ ದಿನ ಫೋನ್ ಮಾಡಿ, ಇಲ್ಲವ ನೀ ಬಾ ಸ್ವಲ್ಪ ಮಾತಾಡ್ಬೇಕು ನಿನ್ನ ಕೂಡ, ಏನೋ ಪರ್ಸ್ನಲ್ ಐತಿ ಮತ್ತು ಬಾ ಅಂತ ಹೇಳತ್ತಾನ, ಅವನು ಸ್ವಲ್ಪ ಅರ್ಜೆಂಟ್ ಐತಿ, ಬಾವ ಅಂತ ಕರೆದ್ರಿ. ಹೋಗಿ ನಾ ಮಾತಾಡೋ ಸಲುವಾಗಿ ಅಂತೇಳಿ ಹೋಗಿದ್ದೆ ಸರ್. ಮಾತಾಡೋಕಂತೇಳಿ ಹೋದಾಗ ಅವಾಗ ಇಲ್ಲ ನೀನು ಮದುವೆ ಆಗ್ಬೇಕು, ಏನು ಮಾಡ್ತೀವಿ ಗೊತ್ತಿಲ್ಲ, ನನಗೆ ಮದುವೆ ಆಗ ಅಂಥೇಳಿ ಟಾರ್ಚರ್ ಮಾಡಾಕಂತ ಸರ್. ಇಲ್ಲ ಆಗೋದಿಲ್ಲ ಅಂಥೇಳಿ ಹೇಳಾನ. ಇಲ್ಲ ನನಗೆ ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ, ಈಗ ಮದುವೆ ಆಗಬೇಕಾ, ನೀನು ನಡಿ ಅಂತ ಕೈ ಹೇಳ್ಕೊಂಡು ಹೊಂಟಿದ್ದೆ. ಅವಾಗ ನಾನು ನನ್ನ ಫ್ರೆಂಡಿಗೆ ಫೋನ್ ಮಾಡಿ ಕರೆದೆ, ಇಲ್ಲ ನನಗೆ ಹಿಂಗೆ ಟಾರ್ಚರ್ ಮಾಡತ್ತಾರ, ಮದುವೆ ಆಗಂತ ಸುಳ್ಳು ಹೇಳತ್ತಾರ, ನನಗೆ ಆಗಂಗಿಲ್ಲ, ಸ್ವಲ್ಪ ಹೆಲ್ಪ್ ಮಾಡ, ನನಗೆ ಪೊಲೀಸಿಗೆ ಕಾಂಟ್ಯಾಕ್ಟ್ ಮಾಡೋಕೆ ಸ್ವಲ್ಪ ಹೆಲ್ಪ್ ಮಾಡ, ನನ್ನ ಫೋನ್ ಬರೀ ಅವ್ರು ಕಸದ ಇಟ್ಕೊಂಡಾರ ಅಂತ ಹೇಳಿದೆ. ಹೌದಾ ಸರಿ ತಡಿ ನಾ ಬರ್ತೀನಿ ಅಂತ ಅವ್ನು ಬಂದು ಹೆಲ್ಪ್ ಮಾಡ್ಬೇಕು ಅನ್ನೋದ್ರೊಳಗೆ ಅವನಿಗೂ ಸಹ ಹೊಡೆಯೋದು ಬಡಿಯೋದು ಟಾರ್ಚರ್ ಮಾಡೋದು ಮಾಡಕ್ಕಂತಾರೆ ಸರ್. ಅದಾದಮೇಲೆ ಇಲ್ಲ ಪ್ರೆಸ್ದವ್ರಿಗೆ ಡೈರೆಕ್ಟ್ ಕರೆಸಿ ಒಂದು ಸೈಡ್ ಎಲ್ಲ ಸ್ಟೇಟ್ಮೆಂಟ್ ತೊಗೊಳಕ್ಕೆ ಹಚ್ಚಿದ್ರು. ಅವತ್ತಾದ್ರೆ ನಾನು ಪ್ರೆಸ್ದವರು ಸಹ ಯಾರು ನನಗೆ ಕೇಳಿಲ್ಲ, ಏನು ಪ್ರಾಬ್ಲಮ್ ಐತಮ್ಮ, ಏನಾಗಿತ್ತು ಏನಂತ, ನಮ್ದು ಯಾವುದೂ ಮ್ಯಾಟ್ರು ಕೇಳಿಲ್ಲ, ಏನು ಪ್ರೂಫು ಇಲ್ಲ ಸರ್. ಅವ್ರ ಹತ್ರ ನಾ 7 ಲಕ್ಷ ತೊಗೊಂಡಿನಿ, 8 ಲಕ್ಷ ದುಡ್ಡು ತೊಗೊಂಡಿನಿ ಅಂತೇಳಿ 7-8 ಲಕ್ಷ ತೊಗೊಂಡಿದ್ದು ಪ್ರೂಫ್ ಬೇಕಲ್ಲ ಸರ್ ಅವ್ರಿಗೆ ದುಡ್ಡು. ಅದೇನು ಇಲ್ಲದ ಎಲ್ಲ ಸುಳ್ಳು ಆರೋಪ ಹಚ್ಚಿದ್ದು ಸರ್ ಅವರು. ಹಂಗೇನಾರು ಇದ್ರು ತೋರಿಸ್ಬಿಡಿ ಅಂತ ಹೇಳಿರಿ ಸರ್. ಈಗ ಅದಕ್ಕಾಗಿ ನಾನು ಕಂಪ್ಲೇಂಟ್ ಮಾಡೋಕೆ ಅಂತೇಳಿ ಹೋಗಿದ್ದೆ ರೀ.
ಅವ್ರು ಸಬರ್ಬನ್ ಸ್ಟೇಷನಿಗೆ ಹೋಗಿದ್ದೆ ಸರ್. ಅವತ್ತು ಕರ್ಕೊಂಡು ಹೋದ ದಿನ ಅವ್ರು ಅವತ್ತು ಸ್ಟೇಷನ್ನಾಗ ಕಂಪ್ಲೇಂಟ್ ತೊಗೊಂಡಿಲ್ಲ. ಅದು ಮರನೇ ದಿನ ಹೋಗಿದ್ದೆ ಕಂಪ್ಲೇಂಟ್ ಮಾಡೋಕೆ, ಅವತ್ತೂ ತೊಗೊಳ್ಳಿಲ್ಲ. MLC ಆಗಿತ್ತು, ಅದನ್ನು ತೋರಿಸಿದೆ. ಅವರು ಸಹ ಸರ್ ಇಲ್ಲಮ್ಮ ಮತ್ತು ಕಂಪ್ಲೇಂಟ್ ಮಾಡಿದೆ ಅಂದ್ರೆ ನಿನ್ನ ಮೇಲೆ ಕೇಸ್ ಹಾಕೈತಿ, 7 ಲಕ್ಷ 8 ಲಕ್ಷ ತೊಗೊಂಡೇನಂತ ಕೇಸ್ ಮಾಡ್ತೀನಿ ಅಂತ ನಿಂತಾರ ಅವ್ರನ್ನು. ನಾ ಅದಕ್ಕಂದ್ರೆ ಸರ್ ಅವ್ರು ಕಂಪ್ಲೇಂಟ್ ಮಾಡ್ತೀನಿ ಅಂತಾರಲ್ಲ, ಮಾಡಲಿ ಸರ್, ಯಾಕಂದ್ರೆ ನಾನು ತಪ್ಪಿಲ್ಲ. ಅವ್ರು 7-8 ಲಕ್ಷ ನಾ ತೊಗೊಂಡಿದ್ರು, ಅವರು ಏನಾರು ಪ್ರೂಫ್ ಇಟ್ಕೊಂಡು ಕೊಟ್ಟಿರ್ತಾರೆ ಸರ್. ಯಾರು ಹಂಗೆ ದುಡ್ಡು ಅಂತೂ ಕೊಡೋಂಗಿಲ್ಲ. ನಾ 7 ಲಕ್ಷ ತೊಗೊಂಡಿನಂತ ಅವ್ರು ಪ್ರೂಫ್ ಮಾಡಲಿ ಸರ್, ನನ್ನಲ್ಲೂ FIR ಮಾಡಿರಿ ನೀವು, ಪರವಾಗಿಲ್ಲ ನನಗಂತ ಹೇಳಿದೆ. ಇಲ್ಲಮ್ಮ ಅದು ಹೆಂಗೆ ಹಾಕೈತಿ, ನಮಗೆ ಕಾನೂನು ಅದು ಕಲ್ಸಕ್ಕೆ ಹೋಗ್ಬೇಡ ನೀನು, ಅದೆಲ್ಲ ಮಾಡಬೇಡ, ಸುಮ್ಮನೆ ಕೇಸ್ ಹಾಕೈತಿ, ಕೇಸ್ ಮಾಡಂಗಿಲ್ಲ ಅಂತ ಬರ್ದು ಕೊಡು ಅಂತೇಳಿ ಸುಮ್ಮನೆ ಸುಳ್ಳು ಸ್ಟೇಟ್ಮೆಂಟ್ ಬರ್ಸ್ಕೊಂಡ್ರಿ. ಅದಾದಮೇಲೆ ನಾ ರಾಜ್ಯಪಾಲರಿಗದು ಒಂದು ಲೆಟ್ರ್ ಬರೆದೆ ಸರ್, ನನಗೆ ದಯಾಮರಣೆ ಕೋರಿ ಅಂತ ಹೇಳಿ ಲೆಟ್ರ್ ಕೊಟ್ಟೆ ಸರ್. ಅದಾದಮೇಲೆ ಅವರು ಇನ್ನೂ ಯಾರು ಏನೂ ರೆಸ್ಪಾನ್ಸ್ ಮಾಡಿಲ್ಲ. ನೋಡ್ಬೇಕು ಸರ್ ಏನಾಗುತ್ತೆ ಅಂತ. ಹಲೋ ಐಶ್ವರ್ಯ, ಹಲೋ ಹಾಂ ಹೌದು ಸರ್ ಹೇಳಿ. ನಮಸ್ಕಾರ. ನಾನು ಗರುಡ ಟಿವಿ ಸ್ಟುಡಿಯೋದಿಂದ ಮಾತಾಡೋದು, ಕೃಷ್ಣಮೂರ್ತಿ ಅಂತ. ಹಾಂ ನಮಸ್ಕಾರ ಸರ್ ಹೇಳಿ. ನಮಸ್ಕಾರ. ಈಗ ನಮ್ಮ ಕ್ಯಾಮ್ರಾಮನ್ ಬಂದಿದಾರ, ಮಾತಾಡಿದಾರ. ಐಶ್ವರ್ಯ, ನಮಗೆ ಒಂದ್ ಸ್ವಲ್ಪ ಕ್ಲಾರಿಫಿಕೇಶನ್ ಬೇಕು ತಮ್ಮಿಂದ. ಹಾಂ ಸರ್ ಹೇಳಿ ಸರ್. ಈಗ ಮೊನ್ನೆ ಒಂದು ಘಟನೆ ಆಯ್ತು ಸಿವಿಲ್ ಹಾಸ್ಪಿಟಲ್ ನಲ್ಲಿ. ಹಾಂ ಸರ್. ಒಂದಿಷ್ಟು ಜನ ಹೇಳ್ತಾ ಇದ್ರು, ಅಂದ್ರೆ ಈಗ ನಾವು ಕವರೇಜ್ ಮಾಡಿದ್ವಿ, ಎಲ್ಲ ಮಾಡಿದ್ವಿ, ಅದರಲ್ಲಿ ನಿಮ್ಮ ಹೆಸರು 3 ಹೆಸರು ಇದಾವೆ. ಒಂದು ಐಶ್ವರ್ಯ, ಒಂದು ರೇಣುಕಾ ಅಂತ ಹೇಳಿ. ಈಗ ಮೂಲ ನಂಗೆ ತಿಳಿದ ಮಟ್ಟಿಗೆ ನೀವು ಕರೆಯೋದು ರೇಣುಕಾ ಅಂತ ಇತ್ತು, ನಂತರ ನೀವು ಚೇಂಜ್ ಮಾಡ್ಕೊಂಡಿದ್ರಿ, ನಿಮ್ಮ ಕಾಲೇಜಿನಲ್ಲಿ ಐಶ್ವರ್ಯ ಅಂತಾರ ಅಂತ ಗೊತ್ತಾಯ್ತು ನಮ್ಗೆ, ಹೌದಾ? ಹೌದು ಸರ್, ಹೌದು ಸರ್. ಐಶ್ವರ್ಯ, ಈಗ ನೀವು ಈಗ ಒಂದು ಸಮಸ್ಯೆ ಏನಂದ್ರೆ, ಮೊನ್ನೆ ಒಂದು ಹುಡುಗ ವಿಷ ತಗೊಂಡಾನ ಅಂತ ಹೇಳಿ ಒಂದು ಇಶ್ಯೂ ಕ್ರಿಯೇಟ್ ಆಯ್ತು. ಹಾಂ ಸರ್. ನಿಮಗೆ ಅವ್ರಿಗೆ ನೀವು ಹೇಳೋ ಪ್ರಕಾರ, ನಮ್ಮ ಕ್ಯಾಮ್ರಾ ಮುಂದೆ ಹೇಳೋ ಪ್ರಕಾರ ನಿಮಗೆ ಬಡ್ಡಿ ವ್ಯವಹಾರ ಇತ್ತು, ಅಂದ್ರೆ ನಿಮ್ ಸಮಸ್ಯೆಗೋಸ್ಕರ ಅವ್ರ ಹತ್ರ ಬಡ್ಡಿ ತಗೊಂಡಿದ್ರಿ ಅಂತ ಹೇಳ್ತಾರೆ. ಆ ವ್ಯಕ್ತಿ ಹೆಸರು ಏನಮ್ಮ? ಅವ್ರ ಹೆಸರು ಸರ್ ಗುರುಪಾದ್ ಒಕ್ಕೂದ್ ಅಂತ ಹೇಳಿ ಸರ್. ಹಾ, ಒಕ್ಕುಂದವ್ರ ಕಡೆ ನೀವು ಸಾಲ ತಗೊಂಡಿದ್ರಿ. ಬಡ್ಡಿಲಿಂದ ಸಾಲ ತಗೊಂಡಿದ್ವಿ ಸರ್. ಈಗೇನ್ ನೀವು ಕಳಿಸಿದ್ರಲ್ಲ ಬಾಂಡ್, ಅವೇನಾ ಕೊಟ್ಟಿದ್ದು? ಹಾಂ ಸರ್, ಅವೇ ಸರ್ ಕೊಟ್ಟಿದ್ದು. ಸರಿ, ಈಗ ನೀವು ವೈಯಕ್ತಿಕವಾಗಿ ಅವರು ಅಂದ್ರೆ ಪರಿಚಯಸ್ಥರಂತ ತಗೊಂಡ್ರ? ಹಾಂ ಸರ್, ಪರಿಚಯ ಅಂತ ಹೇಳಿ ತಗೊಂಡಿವಿ ಸರ್. ಹಾ, ನೀವೊಂದು ಪ್ರತಿಷ್ಠಿತ ಕಾಲೇಜ್ನಲ್ಲಿ ಓದ್ತಾ ಇದ್ದೀರಿ, ಪಾರ್ಟ್ ಟೈಮ್ ಕೆಲಸನೂ ಮಾಡ್ತೀರಿ, ಒಂದು ಬಂಕ್ ನಲ್ಲಿ ಕೆಲಸನೂ ಮಾಡ್ತೀರಿ. ಈಗ ಅಂದ್ರೆ ನೀವು ದುಡ್ಡು ತಿನ್ಬೇಕು ಅನ್ನೋ ಒಂದ್ ಛಲ ನಿಮ್ಗಿದೆ, ಹೌದಾ? ಹಾಂ ಸರ್. ನಿಮ್ಮ ಪ್ರಕಾರ ಸಮಸ್ಯೆ ಬಂದಿದ್ ಯಾಕೆ? ಅಂದ್ರೆ ಅವ್ನು ವಿಷ ತಗೊಳಕ್ಕೆ ಹಿಂದಿನ ದಿವಸ ನೀವೊಂದ್ ಏನೋ ಹೇಳಿದ್ರಿ, ಅಂದ್ರೆ 1 ಮಿನಿಟ್ ನಲ್ಲಿ ನನಗೆ ಒಂದು ವಿಡಿಯೋ ಕಳಿಸ್ದ, ನಾನು ಅಂದ್ರೆ ಮಾತಾಡಿ ಕಳಿಸ್ದ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತ ಹೇಳಿ. ಹಾಂ ಸರ್. ಅದು ವಾಟ್ಸ್ಆಪ್ ನಲ್ಲಿ 1 ಮಿನಿಟ್ ಅದ್ ನೋಡಿದ ತಕ್ಷಣ ಅದು ರೆಕಾರ್ಡ್, ಅಂದ್ರೆ ಅದನ್ನ ಡೌನ್ಲೋಡ್ ಮಾಡಕ್ ಆಗಲ್ಲ. ನೀವು ನೋಡಿದ ತಕ್ಷಣ ನೀವು ಗಾಬರಿ ಆದ್ರಿ, ಹೌದಾ? ಹೌದು ಸರ್. ಅಂದ್ರೆ ಇದಕ್ಕೆ ಅವನು ಅಷ್ಟು ಆತ್ಮಹತ್ಯೆ ಮಾಡ್ಕೊಂತೀವಿ, ಹಣಕಾಸಿನ ವ್ಯವಹಾರ ಇದ್ದಾಗ ಆತ್ಮಹತ್ಯೆ ನಾನು ಮಾಡ್ಕೊಂಡ್ಬಿಡ್ತೀನಿ ಅನ್ನಷ್ಟು ಮಟ್ಟಿಗೆ ಏನಾದ್ರೂ ನೀವು ಅವನಿಗೆ ಪ್ರಚೋದನೆ ಮಾಡಿದ್ರ? ಅಂದ್ರೆ ಆಸೆ ತೋರಿಸಿದ್ರ ಮದುವೆ ಮಾಡ್ಕೊಂತೀನಿ ಅಂತ? ಇಲ್ಲ ಸರ್, ಅದೆಲ್ಲ ಸುಳ್ಳು ಸುದ್ದಿ ಸರ್. ಆದ ಮದುವೆ ಆಗ್ತೀನಿ ಅಂತ ಹೇಳಿ ಎಲ್ಲೂ ವಿಚಾರನೇ ಇಲ್ಲ ಸರ್. ಅದು ನಾವು ಸರ್ ಅವ್ರ ತಾಯಿಯವ್ರ ಮುಂದೆ ಅಷ್ಟೇ ಸುಳ್ಳು ಹೇಳಕತ್ತಿದ್ದ ಸರ್. ಇಲ್ಲ ನಾ ಹಿಂಗ್ ಮದುವೆ ಆಗ್ತೇನೆ ಅಂತ ಹೇಳಂತ ಸುಳ್ಳು ಹೇಳಕತ್ತಿದ್ದ ಸರ್ ಅಷ್ಟೇ, ಮತ್ತೇನಿಲ್ಲ. ಈಗ ನಿಮ್ದು ಈಗ ಇನ್ನೂ ಡೈವರ್ಸ್ ಆಗಿಲ್ಲ, ನಿಮ್ದೇ ಸಮಸ್ಯೆಗಳಿದಾವೆ, ಅದ್ ಮುಗಿಯೋವರೆಗೂ ಮದುವೆ ಆಗಕ್ಕಂತೂ ಬರೋದಿಲ್ಲ, ಹೌದಾ? ಬರೋದಿಲ್ಲ ಸರ್. ಆಮೇಲೆ ಈಗ ಹಣಕಾಸು ವ್ಯವಹಾರ ಇದ್ದಾಗ ಆ ದುಡ್ಡು ಏನಾದ್ರೂ ನಾವು ಕೊಡೋದ್ ನಿಂದಿಸ್ಬಿಟ್ರ ಮದುವೆ ಆಗ್ತೀನಿ ಅಂತ ಏನಾದ್ರೂ ಸುಳ್ಳು ಪ್ರಾಮಿಸ್ ಏನಾದ್ರೂ ಮಾಡಿದ್ರೆ ತಾವು? ಇಲ್ಲ ಸರ್, ಎಲ್ಲಾ ಸುಳ್ಳು ಆರೋಪ ಸರ್ ನನ್ನ ಮೇಲೆ. ಆ ತರ ನಾ ಯಾವ್ದು ಏನೋ ಮಾಡಿಲ್ಲ ಸರ್. ದುಡ್ಡು ತಗೊಂಡಾದ್ಮೇಲೆ ಅದು 3 ತಿಂಗಳ ನಾ ಬಡ್ಡಿನೂ ಹಾಕಿದ್ದೀನಿ ಸರ್ ಅವ್ರಿಗೆ, ಇಷ್ಟು ದುಡ್ಡು ತಗೊಂಡಿದೆ ಅಂತ ಹೇಳಿ. ಅಕೌಂಟ್ ಥ್ರೂ ಹಾಕಿದಕ್ಕೆ ನಮ್ಗೆ ಅದು ಸ್ಕ್ರೀನ್ ಶಾಟ್ ಎಲ್ಲ ತೋರಿಸಿದ್ರಿ ನೀವು, ಹೌದಾ? ಹೌದು ಸರ್. ಬರೀ ಹಣದ ವ್ಯವಹಾರ ಮಾತ್ರ ಅವ್ರ ಕಡೆ ಇತ್ತು ಅಂತ ನೀವ್ ಹೇಳ್ತೀರಿ, ಹೌದಾ? ಹೌದು ಸರ್. ನೀವು ಹೊರಗಡೆ ಹಿಂಗ್ ಓಡಾಡೋದು ಅದೆಲ್ಲ ಮಾಡೇ ಇಲ್ಲ? ಇಲ್ಲ ಸರ್, ಆ ತರ ಏನೂ ಇಲ್ಲ ಸರ್. ಒಂದ್ಸಲ ಅಷ್ಟೇ ನಾವು ಫ್ರೆಂಡ್ಸ್ ಅದು ಕೂಡ್ಸಿ ಹಿಂಗ ಹೊರಗಡೆ ಹೋಗಿದ್ವಿ ಅಲ್ಲ ಸರ್, ಅವಾಗ 1-2 ಸಲ ಹೋಗಿದ್ವಿ ಸರ್ ಎಲ್ಲಾರು ಸೇರ್ಕೊಂಡ್. ಅಂದ್ರೆ ನನ್ ಫ್ರೆಂಡ್ಸ್ ಅವ್ರ ಫ್ರೆಂಡ್ಸ್ ಅದು ಸೇರ್ಕೊಂಡ ಒಂದ್ ಟ್ರಿಪ್ಪಿಗಂತೆ ಹೋಗಿದ್ವಿ ಸರ್ ಅಷ್ಟೇ, ಅದ್ ಬಿಟ್ರೆ ಮತ್ತೇನು ಇಲ್ಲ. ಈಗ ನಿಮ್ಮ ಮೇಲೆ ಒಂದು ಅಪವಾದ ಇದೆ, ಹೆಸರು ಕೂಡ ರೇಣುಕಾ, ಐಶ್ವರ್ಯ, ಇನ್ನೊಂದು ಆರೋಹಿ, ಯಾವ್ದೆಲ್ಲ ಹೆಸರುಗಳು ಇಟ್ಕೊಳವಾಗ ಆರೋಹಿ ಅಂತ ಹೇಳಿ ಹೆಸರು ಸುಳ್ಳು ಸರ್. ಅದ ಆರೋಹಿ ಹೆಸರು ಮಗಳಿನ ಸರ್. ಅದನ್ನ ದುರ್ಯೋಪಯೋಗ ತಗೊಂಡ್ ಅವನಿಗೆ ಗೊತ್ತಿದೆ ಸರ್ ನನ್ನ ಮಗಳ ಹೆಸರು ಆರೋಹಿ ಅಂತ ಹೇಳಿ, ಅದನ್ನ ನನ್ನ ಹೆಸರು ಅಂತ ಹೇಳಿ ಸುಳ್ಳು ಹೇಳಿ ಇದ್ ಮಾಡತಾರ, ಟಾರ್ಚರ್ ಮಾಡತಾರ. ನನ್ನ ಮಗಳ ಹೆಸರು ಸರ್ ಆರೋಹಿ ಅನ್ನೋದು ನನ್ನ ಹೆಸರಲ್ಲ. ಓಕೆ ಸರಿ, ನಿಮ್ದು ಇರೋ ಹೆಸರು ಮಾತ್ರ ಈಗ ಐಶ್ವರ್ಯ ಮಾತ್ರ ನೀವು, ಹೌದಾ? ಐಶ್ವರ್ಯ. ಹೌದು ಸರ್. ಸರಿ, ಈಗ ಅದಾದ್ಮೇಲೆ ಅವನು ಈ ಮುಂಚೆ 1-2-3 ಹುಡುಗರ ಜೊತೆಗೆ ನಿಮ್ ಸಂಬಂಧ ಇತ್ತು, ಅಂದ್ರೆ ದುಡ್ಡುಗೋಸ್ಕರ ನೀವು ಯಾಮಾರಿಸ್ತೀರಿ ಅನ್ನೋ ಒಂದು ಅಪವಾದ ನಿಮ್ ಮೇಲೆ ಇದೆ, ಅದು ಸರಿನಾ ಸುಳ್ಳ?
ಇಲ್ಲ ಸುಳ್ಳು ಸರ್ ಅದು ಆ ಥರ ಹೋದಿರ್ತಾರೆ ಸರ್. ಇವ್ನು ಯಾಕೆ ನನಗೆ ಮದ್ವೆ ಆಗಕ್ಕೆ ರೆಡಿ ಆಗ್ತಾನ್ರಿ, ನಂದು ಅಷ್ಟೆಲ್ಲ ಅಫೇರ್ ಇದ್ರೆ ಇವ್ನು ಯಾಕೆ ನನಗೆ ಮದ್ವೆ ಮಾಡ್ಕೊಂತ ಟಾರ್ಚರ್ ಮಾಡಿರ್ತದ ಸರ್. ಅದ್ರ ಬಗ್ಗೆ ಅದಾದ್ಮೇಲೆ ಇವರು 7 ಲಕ್ಷ ಅಂತೇಳಿ ನನ್ನ ಮೇಲೆ ಅಪವಾದ ಹಚ್ಚಿದಾರೆ ಸರ್. ಅದಕ್ಕಾಗಿ ನಿಮ್ಗೆ ಒಂದು ಆಡಿಯೋ ರೆಕಾರ್ಡ್ ಕಳಿಸ್ತೀನಿ ಸರ್, ಅದನ್ನ ಒಂದು ಸ್ವಲ್ಪ ಕೇಳಿಸ್ಕೊರಿ. ಅವ್ರ ಮಾಮಾರು ಮಾತಾಡಿದಾರ್ರಿ. ಇಲ್ಲಮ್ಮ ನೀನು 50,000 ಕೊಡೋದು ಬಾಕಿ ಉಳಿದಿತ್ತು ಸರ್. ನಾ 50,000 ಕೊಟ್ಟಿದ್ದೆ ಅವ್ನಿಗೆ, ಬಡ್ಡಿನೂ ಹಾಕಿದ್ದೆ, 50,000 ದುಡ್ಡು ಕೊಟ್ಟಿದ್ದೆ, ಇನ್ನೊಂದು 50,000 ನಾ ಕೊಡೋದು ಬಾಕಿ ಇತ್ತು. ಬಾಕಿ ಇರೋದು ನಾ ಏನು ಹೇಳಿದೆ, ಒಂದು ಸ್ವಲ್ಪ ಟೈಮ್ ಕೊಡಪ್ಪ, ನನ್ನ ಹತ್ರ ದುಡ್ಡು ಇಲ್ಲ ಅಂದ್ರೆ ಮನೆಯೂ ಸ್ವಲ್ಪ ಪ್ರಾಬ್ಲಮ್ ನಡೆಯತ್ತಿತ್ತು ಸರ್. ಫ್ಯಾಮಿಲಿ ಪ್ರಾಬ್ಲಮ್ ಬಂದಿತ್ತ. ಆಮೇಲೆ ನಂದು ಸ್ವಲ್ಪ ಕೆಲಸ ಸ್ಟಾಪ್ ಆಗಿತ್ತ. ನಾನು ಎಕ್ಸಾಮ್ ಇತ್ತಂತ ನಾನು ಪಾರ್ಟ್ ಟೈಮ್ ಜಾಬ್ ಬಿಟ್ಟಿದ್ದೆ 1-2 ತಿಂಗಳ. ಜಾಬ್ ಬಿಟ್ಟಿದ್ದೆ ಅಂತ ಹೇಳಿ ನನ್ನ ಕಡೆ ಯಾವ್ದು ಇನ್ಕಮ್ ಇರ್ಲಿಲ್ಲ ಅಂದ್ರೆ 1-2 ತಿಂಗಳ ಟೈಮ್ ಕೊಡ್ತೀನಿ 50,000 ಅಂತ ಹೇಳಿದ್ದೆ. ಅದಾದ್ಮೇಲೆ ಸರಿ ತಗೋ ಅಂತ ಹೇಳಿ ಹೇಳ್ಕಸಿ ಈಗ ಇಲ್ಲ ಅಂತ ಹಿಂಗೆ ತಿರುಗಿಸಿ 7 ಲಕ್ಷ ಕೊಡ್ಬೇಕಂತ ಫೋನ್ ಹಚ್ಚಿದ್ರು ಸರ್. ಸರಿ ಅದನ್ನ ಆಮೇಲೆ ಒಂದು ಕಾಕಾರ ಫೋನ್ ಹಚ್ಚಿ ಅವ್ರ ಕಾಕಾರ ಬಂದು ಏನಂತಾರೆ ನನಗೆ, ಇಲ್ಲಮ್ಮ ನೀ 50,000 ಕೊಡೋದೈತಲ್ಲ, 50,000 ಕೊಟ್ರಲ್ಲ 1 ಲಕ್ಷ ಕೊಡ, ಎಲ್ಲಾನು ಮುಗಿಸ್ತೀವಿ, ಕೇಸ್ ತಗೋತೀವಿ, ನಿನ್ ಸವಾಸಕ್ಕೆ ಬರೋದ್ರ ನಂಗೆ ನೋಡ್ಕೋತೀವಿ ಮಾಡ್ತೀವಿ ಅಂತ ಹೇಳಿ ಅವ್ರ ಕಾಕಾರ ಮಾತಾಡಿದ್ ನನ್ನ ಕಡೆ ಆಡೋ ರೆಕಾರ್ಡ್ ಐತೆ ಸರ್. ಅದನ್ನು ಕಳಿಸ್ತೀನಿ ಸರ್ ನಿಮ್ಗೆ. ಒಂದು ಸ್ವಲ್ಪ ತಾವು ತಿಳ್ಸ್ಕೊರಿ ಸರ್ ಏನಿದೆ ಅಂತ ಹೇಳಿ. ಸರಿ. ಒಟ್ಟು ಅವತ್ತು ನೀವು ಅವ್ರ ಟೆನ್ಷನ್ ಆಗಿ ಮಗ ಏನೋ ಆಗ್ತಾನಂತ ನಿಮ್ಮ ಮೇಲೆ ಹಲ್ಲೆ ಮಾಡಿದ್ರು, ನೀವು ಹಾಸ್ಪಿಟ್ಲಿಗೆ ಹೋಗಿದ್ರಾ, ಕರ್ಸಿದ್ರಾ ನಿಮ್ಮನ್ನ? ಇಲ್ಲ ಸರ್, ಹಾಸ್ಪಿಟ್ಲಿಗೆ ನಾನೇ ಹೋಗಿದ್ದೆ ಸರ್. ನನ್ಗೆ ಸ್ವಲ್ಪ ಏಟ್ ಅದು ಭಾಳ ಆಗಿತ್ತು ಸರ್, ಅಂತ ತೋರ್ಸ್ಕೊಳಕ್ ಅಂತ ಹೋಗಿದ್ದೆ. ತೋರ್ಸ್ಕೊಳಕ್ ಹೋದಾಗ MLC ಫೈಲ್ ಮಾಡಿದ್ರು ಸರ್. MLC ಫೈಲ್ ಮಾಡಿದ್ಮೇಲೆ ತೋರ್ಸ್ಕೊಂಡು ನಾ ಡಿಸ್ಚಾರ್ಜ್ ರಿಟರ್ನ್ ಬಂದ್ಮೇಲೆ ಹಾಸ್ಪಿಟ್ಲ್ ಮನೆಗೆ ಸ್ಟೇಷನಿಗೆ ಕರೆದಿದ್ರು ಸರ್ ಮಾತಾಡಕಂತ. ಸ್ಟೇಷನಿಗೆ ಮಾತಾಡಕಂತ ಹೋಗಿದ್ದೆ. ಅವಾಗ ಅವ್ರು ಇಲ್ಲ ನಾವು ಕಂಪ್ಲೇಂಟ್ ಕೊಡಂಗಿಲ್ಲ ಅಂತ ಹೇಳಿ ಬರ್ಸ್ಕೊಂಡ್ರು ಸರ್ ಸ್ಟೇಟ್ಮೆಂಟ್ ನಂದವ್ರು. ನಾ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಕೊಡಂಗಿಲ್ಲ ಅಂತ ಬರ್ಸ್ಕೊಂಡ್ರು ಸರ್ ಸರ್. ಸೊ ನೀವು ಕಂಪ್ಲೇಂಟ್ ಕೊಡಕ್ ಹೋಗಿದ್ರಿ ನೀವು? ಹಾ ಕೊಡಕಂತ ಹೋಗಿದ್ದೆ ಸರ್. ನೀವು ನಿಮ್ ಕಂಪ್ಲೇಂಟ್ ತಗೊಳಂಗಿಲ್ಲ ಅಂತ ಹೇಳ್ಬಿಟ್ರಿ ಸ್ಟೇಷನ್ ನಲ್ಲಿ, ಹೌದಾ? ಹಾ ಸ್ಟೇಷನ್ನಾಗ ನನ್ ಕಂಪ್ಲೇಂಟ್ ತಗೊಳಂಗಿಲ್ಲ, ನೀ ಕಂಪ್ಲೇಂಟ್ ಮಾಡಿದ 7-8 ಲಕ್ಷ ನೀನ ಕೊಡೋದೈತಂತ, ನಿನ್ ಮೇಲೆ ಉಲ್ಟಾ FIR ಹಾಕಿತಿ ಅಂತ ಹೇಳ್ದೆ ಸರ್. ಸೊ ಅದಕ್ಕೆ ನೀವು ಕೊಡ್ಬೇಡಿ, ನಿಮ್ ತಗೊಳಲ್ಲ ಅವ್ರದ್ದು ಅಂತ ಕಳಿಸ್ಬಿಟ್ರ ನಿಮ್ಮನ್ನ? ಹಾ ಸರ್. ಸೊ ಈಗ ಫೈನಲ್ ಆಗಿ ಈಗ ನೀವು ಯಾರಿಗೂ ಮೋಸ ಮಾಡಿಲ್ಲ, ನಾವು 3-4 ಹುಡುಗರು ಇಲ್ಲ, ಸುಮ್ನೆ ನಮ್ಗೆ ಮರ್ಯಾದೆ ಹೋಗಿದೆ ಅಂತ ನೀವು ಹೇಳ್ತೀರಾ? ಸರ್ ಎಲ್ಲ ಸುಳ್ಳು ಸರ್, ಎಲ್ಲ ನನ್ನ ಮೇಲೆ ಸುಳ್ಳು ಅಪವಾದದ ಸರ್. ಆ ಥರ ಯಾವುದೂ ಏನೂ ಇಲ್ಲ ಸರ್. ಆ ಥರ ಯಾವ್ದಾರು ಏನಾರು ಇದ್ರು ತೋರಿಸ್ಕೊಡಿ ಅಂತ ಹೇಳಿ ಸರ್ ಅವರಿಗೆ. ಈಗ 3 ಹುಡುಗರು 4 ಹುಡುಗರು ಇದ್ರೆ ತೋರಿಸ್ಕೊಡಿ ನಂಗೆ ಅಂತ ಹೇಳ್ತೀರಾ? ಹಾ ತೋರಿಸ್ಕೊಡಿ ಅಂತ ಹೇಳ್ತೀನಿ ಸರ್ ಅಷ್ಟೇ. ಓಕೆ. ನಿಮ್ಗೆ ಈಗ ಮಗು ಇದೆ, ಮಗುನ ಹೆಸರು ಯೂಸ್ ಮಾಡ್ತಾ ಇದಾರ ಅವ್ರು ಅಂತ ಹೇಳಿದ್ರಿ ನೀವು, ಹೌದಾ? ಹಾ ನಮ್ಮ ಮಗು ಹೆಸರು ಮಿಸ್ಯೂಸ್ ಮಾಡತ್ತಂತ ಹೇಳಿದ್ದೀನಿ. ಸೊ ಒಟ್ಟಾಗಿ ಈಗ ನೀವು ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ನನಗೆ ಹಂಗೇನಿಲ್ಲ, ನನಗೆ ಅನ್ಯಾಯ ಆಗಿದೆ ಅಂತ ಹೇಳ್ತೀರಾ, ಹೌದಾ? ಹಾ ಹೌದು ಸರ್. ಈಗಾದ್ರೂ ಕೂಡ ನೀವು ತಗೊಂಡಿರೋ ಅಮೌಂಟ್ ವಾಪಸ್ ಕೊಡಕ್ ರೆಡಿ ಇದ್ದೀರಮ್ಮ ಅದನ್ನ? ಹಾ ಸರ್, ನಾ ಇನ್ನೊಂದು 50,000 ಕೊಡೋದಿತ್ತು ಸರ್, ಕೊಡ್ತೀನಿ ಅಂತ ಹೇಳಿ ಹೇಳಿದ್ದೀನಿ ಸರ್. ಕೊಡಕ್ ರೆಡಿ ಇದ್ದೀನಿ ಅಷ್ಟೇ ಹಣಕಾಸಿನ ವ್ಯವಹಾರ ಇದೆ, ವೈಯಕ್ತಿಕವಾಗಿ ಯಾವುದೇ ಸಂಬಂಧ ಇಲ್ಲ ನಮ್ ಜೊತೆಗೆ ಅಂತ ಹೇಳ್ತೀರಿ. ಯಾರ ಜೊತೆಗೆ ಇಲ್ಲ ಅಂತ ಹೇಳ್ತೀರಾ? ಹಾ ಸರ್, ಯಾರ ಜೊತೆಗೂ ಇಲ್ಲ ಸರ್ ಆ ಥರ ಏನು. ನಾನು ಓದೋ ಹುಡುಗಿ, ನನಗೆ ಹಿಂಗ ಆಗ್ಬಾರ್ದು ಅಂತ ಹೇಳ್ತಾ ಇದ್ದೀರಾ? ಹಾ ಹೌದು ಸರ್. ನಾನು ಒಂದು ಕಾಲೇಜ್ ಸ್ಟೂಡೆಂಟ್ ಇದೀನಿ ಸರ್. ಸುಮ್ಮನೆ ನನ್ನ ಹೆಸರು ಅದು ಹಾಳು ಮಾಡಕತ್ತಾರೆ. ನಾನು ಒಂದು ಸ್ವಲ್ಪ ಪಾರ್ಟ್ ಟೈಮ್ ಜಾಬ್ ಅದು ಮಾಡ್ತೀನಿ. ಮನೆಯೊಳಗೆ ಮಜಾ ಪ್ರಾಬ್ಲಮ್ಸ್ ಹೇಳಕ ಸರ್. ಸುಮ್ಮನೆ ಇವರೆಲ್ಲ ಹಿಂಗೆ ಹೆಸರು ಅದು ಕೆಟ್ಟೋದು ಮಾಡಕತ್ತಾರೆ. ಸೊ ಈಗ ಎಲ್ಲಿ ಹೋದ್ರು ನಿಮ್ಗೆ ಅದೇ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ, ಒಂಥರ ಮೋಸಗಾತಿ ಏನಂಗ್ ನೋಡ್ತಾ ಇದಾರೆ ಅಂತ ಬೇಸರ ನಿಮ್ಗಿದೆ? ಹೌದು ಸರ್, ಎಲ್ಲಾರು ಇದೇ ತರ ಹೇಳಕತ್ತಾರೆ ಸರ್. ಏನಮ್ಮ ನೀವು ಮೋಸ ಮಾಡಿ ಅಂತಾರೆ ಎಲ್ಲ ಕಡೆ. ಓಕೆ. ಈಗ ಇರೋದೆಲ್ಲ ಈಗ ನೀವು ಹೇಳ್ತಾ ಇರೋದು ಪೂರ್ಣ ಸತ್ಯ, ಅವಾಗಲೇ ಮುಂಚೆ ಅವತ್ತು ಸಿವಿಲ್ ಹಾಸ್ಪಿಟ್ಲಾಗ ಆಗಿದ್ದು ಅರ್ಧ ಸತ್ಯ ಅಂತ ಹೇಳ್ತೀರಾ? ಅದು ಹೌದು ಸರ್. ಆಗಿತ್ತಂದ್ರೆ ಸರ್ ನಾವು ದುಡ್ಡು ಏನಂತ ಮೋಸನ ಮಾಡಿದ್ರೆ ಕಾನೂನು ಕ್ರಮ ಯಾಕೆ ಕೈಗೊಂಡಿಲ್ಲ ಸರ್? 8 ತಿಂಗಳಾಗಿತ್ತು ಸರ್ ನನಗೆ ದುಡ್ಡು ಕೊಟ್ಟು. ಇವನು ಯಾಕೆ ಒಮ್ಮೆಲೆ ಸ್ಟೇಷನಿಗೆ ಹೋಗಿಲ್ಲ? ನಾ ಬಾಂಡ್ ಕೊಟ್ಟಿದ್ದೀನಿ, ಚೆಕ್ ಕೊಟ್ಟಿದ್ದೀನಿ, ಎಲ್ಲ ಕೊಟ್ಟಿದ್ದೀನಿ. ಸ್ಟೇಷನ್ ನನಗೆ ಹೇಳ್ಬೋದು ಸರ್ ಇಷ್ಟೆಲ್ಲ ಮಾಡೋದು ಏನು ಅವಶ್ಯಕತೆ ಇತ್ತು ಸರ್? ನಾವು ಅಂತ ಕೇಳ್ತೀನಿ ರೀ. ಹೊರಗೆ ಹಾಕೋದು ಏನಿತ್ತು ಸರ್ ಅವ್ನಿಗೆ? ನಿಮಗ್ ಮದುವೆ ಆಗಿರಿ ಅಂತ ಗಂಟು ಬಿದ್ದಿದ್ರು, ಆಗಲ್ಲ ಅಂದದಕ್ಕೆ ಕುಡ್ದಿದ್ದಾರೆ ಅಂತ ಹೇಳ್ತೀರಾ? ಈಗ ಮದುವೆ ಆಗೋದಿಲ್ಲ ಅಂತ ಹೇಳಿದ್ರೆ ಕುಡಿದಿದ್ದಾರೆ ಅಂತ ಹೇಳ್ತಾರೆ ಸರ್. ಈಗ ಅದಕ್ಕೂ ಮುಂಚೆ ಅವ್ರ ತಾಯಿಯವ್ರು ಹೇಳಿದ್ರು, ಇಲ್ಲ ಮನ್ಯಾಗ ನನ್ ಕುರಿತು ಜಗಳ ಆಗೈತಿ, ಅದ್ರ ಸಂಬಂಧ ನನ್ನ ಮಗ ವಿಷಯ ತಗೊಂಡಾನ ಅಂತ ಹೇಳಿದ್ರು ಸರ್. ಈಗ ನನ್ನ ಪಲ್ಲ ತಗೋಬೇಕಂತ ಈಗ ಹೋಗ್ತಾ ಇರ್ತಾರೆ ಅದನ್ನೆಲ್ಲ. ಅವ್ ಎದ್ರ ಸಂಬಂಧ ವಿಷಯ ತಗೊಂಡಾನ ನನಗೂ ಗೊತ್ತಿಲ್ಲ ಸರ್ ಅದು. ಓಕೆ. ಹಿಂಗ ಆಗ್ಬಾರ್ದಾಗಿತ್ತು, ಯಾರಿಗೂ ಹಿಂಗ ಅನ್ಯಾಯ ಆಗಬಾರ್ದು ಅಂತ ಹೇಳ್ತೀರಾ, ಹೌದಾ? ಹಾ ಸರ್. ಓಕೆ. ಸುಮ್ಮನೆ ಜವಾಬ್ದಾರಿ ಮಾಡಿ ಕೈ ಹಿಡಿದು ಎಳ್ಕೊಂಡು ಮದುವೆ ಮಾಡಕ್ ನಿಂತಾರ ಸರ್ ಅವತ್ತು ಎಲ್ಲಾರು ಸೇರಿ ಹೇಳ್ತಾನೆ. ನಮ್ಗೆ ದುಡ್ಡು ಬೇಡ, ನೀ ಏನ್ ದುಡ್ಡು ಕೊಡ್ತಿ ಅಂತ ಒಂದ್ ಸ್ವಲ್ಪ ಬೈದ್ರ ಅದು ಬೈದ್ರಿ. ನೀ ಏನ್ ದುಡ್ಡು ಕೊಡ್ತಿ, ದುಡ್ಡು ಕೊಟ್ಟು ಹೋಗ್ತದೆ ಇಲ್ಲ, ನಡಿ ಮದ್ವೆ ಆಗ ನಡಿ ಅವ್ನು ಕೂಡ ಅಂತ ಹೇಳಿ ಅವ್ರ ಬೆಡ್ ಮೇಲೆ ಬಂದು ನನ್ ಕೂಡ ಮದ್ವೆ ಆದಾಗ ಎದ್ದು ಬಂದು ನಿಂತಾನ ಸರ್.
ಅಲ್ಲ ಈಗ ಮದ್ವೆ ನಿಮ್ದು ಡೈವರ್ಸ್ ಆಗಿಲ್ಲ ಅಂದ್ರೆ ಮದ್ವೆ ಹೆಂಗ್ ಊರ್ಜಿತ ಆಗತ್ತಮ್ಮ, ಅದು ನಡೆಯೋದಿಲ್ಲಲ್ಲ. ಅದೇ ಹೇಳ್ತಾರ, ನನ್ ಕೋರ್ಟ್ನ ಕೇಸ್ ಐತ್ರಿ, ನಾನು ಒಂದ್ ಮಗಳದಾಳ ಅಂಟಿ ಸ್ವಲ್ಪ ಯೋಚನೆ ಮಾಡ್ರಿ, ನನ್ ಮಗಳ ಜೀವನ ಹೆಂಗ್ ಹಾಳು ಮಾಡ್ಲಿ, ನಾ ಹೆಂಗ್ ನಿಮಗ್ ಮದ್ವೆ ಆಗ್ಲಿ, ನಾ ಮದ್ವೆ ಆದ್ರೂ ನಿಮ್ ಮಗನ್ ಮರ್ಯಾದೆ ಏನ್ ಉಳಿತೈತ್ರಿ ಊರಾಗದು, ಒಂದ್ ಮದ್ವೆ ಆಗಿ ಒಂದ್ ಮಗು ಇರಕೀಗ ಇವ್ರು ಮಾಡ್ಕೊಂಡ್ ಬಂದಾರ ನೋಡಂತ ನಿಮ್ದು ಮರ್ಯಾದೆ ಉಳಿತೈತಿ ಅಂಟಿ ತಿಳ್ಕೋರಿ, ಹಿಂಗೆಲ್ಲಾ ಮಾತಾಡ್ಬೇಡ್ರಿ ತಪ್ಪರಿ ಇದು ಅಂತ ಹೇಳಾನ. ನಮ್ಗ ಅದೆಲ್ಲ ಗೊತ್ತಿಲ್ಲ, ಮದ್ವೆ ಆಗ್ಬೇಕಂದ್ರ ಆಗ್ಬೇಕ, ನನ್ ಮಗ ನಿಮ್ಗೆ ಇಷ್ಟಪಟ್ಟಾನ, ಅದ ಹೆಂಗಾಕಿತಿ ಇದ ಹೆಂಗಾಕಿತಿ, ನನ್ ಮಗ ನೀರೇ ಬೇಕಂತ ಕುಂತಾನ, ಅದ ಒಂಥರ ಗೊಂಬಿಟ್ಟು ಹೋದಂಗ್ ತಿಳಿದ್ ಬಿಟ್ಟಾರಿ ಅವ್ರ. ಈಗ ನನ್ ಮಗ ಇಷ್ಟಪಟ್ಟಾನಂದ್ರೆ ಮಾಡ್ಕೊಳ್ಳೇಬೇಕಂತ ನಿಂತು ಬಿಟ್ಟಾರಿ ಅವ್ರ ಅವತ್ತ. ಸರಿಮ್ಮ, ನಿಮ್ದು ಅಹವಾಲ್ ಕೇಳಿದೆವು, ನಾವು ಪ್ರಸಾರ ಮಾಡ್ತೇವೆ. ಯಾವ್ದಾಗಿಲ್ಲ ಸತ್ಯಮೇವ ಜಯತೆ ಅಂತ ಹೇಳ್ತೇನೆ. ಥ್ಯಾಂಕ್ ಯು ಮಾತಾಡೋದಕ್ಕೆ ಗರುಡ ಟಿವಿ ಜೊತೆಗೆ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಹಲೋ 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 ರೀ ಅಂಕಲ್. ಹಾಂ ಹೇಳ್ರಿ. ಅಂಕಲ್ ನಾ ಮಾತಾಡತ್ತೇನ್ರಿ ರೇಣುಕಾ. ಹ್ಞೂ ರೀ ಹೇಳ್ರಿ. ಗೊತ್ತಾಯ್ತ್ರಿ ಅಂಕಲ್? ಹಾಂ ಗೊತ್ತಾಗ್ತದೆ. ಅದೇ ರೀ ಅಂಕಲ್, ಅದ ರೊಕ್ಕ ಹೇಳಿದ್ದಲ್ರಿ ನಿಮ್ಗ, ಅದ ಹಂಗ ₹1,00,000 ಕೊಡೋದಿತ್ತಲ್ಲ, ಅಡ್ಜಸ್ಟ್ ಮಾಡ್ತೀನಿ ಅಂತ ಹೇಳಿದ್ದಲ್ರಿ ನಿಮ್ಗ. ಹ್ಞೂ. ಈಗ ಅದ ಅಮೌಂಟ್ ಅಡ್ಜಸ್ಟ್ ಮಾಡೀನ್ರಿ ನಾನು. ಹ್ಞೂ. ಈಗ ಅವನಿಗ ನಾ 50,000 ಕೊಡೋದಿತ್ರಿ. ಇವೆಲ್ಲ ಹೇಳಿದಕ್ಕ ನಾ $1,00,000 ಕೊಡ್ತೇನೆ ಅಂತ ಈಗ ಒಪ್ಕೊಂಡಿನ್ರಿ. ಹ್ಞೂ. ಹೌದು, ಆದ್ರೆ ಈಗ ನಂದು ಹೋಗಿತ್ತಲ್ರಿ, ಈಗ ಮರ್ಯಾದೆದು ಸುಮ್ನೆ ಸುಳ್ಳು ಹೇಳಿ ಹರಾಜ್ಮೆಂಟ್ ಹಾಕ್ಯಾರಲ್ರಿ ಈಗ ಅವ್ರ ವಾರದು. ಅದಕ್ಕೆಲ್ಲ ಬ್ಯಾಡ ಅಂತ ಬಿಟ್ಟ ಅವ್ರನ್ನೆಲ್ಲ ಬಿಡಿಸೇನಿ. ಇವತ್ತು ಮತ್ತೆ ಹೋಗಿ ಕಂಪ್ಯೂಟರ್ ಅವ್ನು ಹೇಳಿದ್ದಲ್ಲ ಅದನ್ನು ತೆಗೆಸೋ ಬರಕ್ಕೆ ಹೇಳಿನ. ನಿನ್ನ ಬಗ್ಗೆ ಏನು ಅವ್ರ ಕಡೆಯಿಂದ ಏನು ಬಂದಿಲ್ಲ, ಸುಮ್ಮನೆ ಅವ ಬೇರೆ ಮಾಡಿದ್ದ. ಅವ್ಗೆ ಏನೈತಲ್ಲ ಅವ್ನು ಬೇಕಾದ್ರೆ ಮಾಡಂತೀನಿ, ಏನು ಕರ್ಕೊಂಬಂದು ಇದನ್ನ ಮಾಡ್ಯಾನವ. ಅದನ್ನೆಲ್ಲ ಹೇಳ್ತೇವೆ ನಿನಗೆ, ಅದನ್ನ ಅವ್ರ ಪ್ರಕಾರ ಅವ್ರಿಗೆ ಮಾಡಕ್ ಬೇಕಾದ್ರೆ. ಇಲ್ರಿ ಮತ್ತ ಈಗ ನನ್ ಬಾಂಡ್ ಚೆಕ್ ಅದು ಕೊಡ್ತಾನಿಲ್ರಿ ಈಗ ಅವ್ನ ರೊಕ್ಕ ಕೊಟ್ಮೇಲೆ. ಕೊಡಿಸ್ತೇವೆ ಈಗ ಮತ್ತೆ ಇಲ್ರಿ, ಈಗ ಅವಂಗ ನಾನು $1,00,000 ಕೊಡ್ತೇನೆ ಅಂತ ಒಪ್ಕೊಂಡು ಈಗ $1,00,000 ಕೊಡಾತೇನ್ರಿ. ಈಗ ನಾನು ಈಗ $1,00,000 ಕೊಟ್ಮೇಲೆ ಇಲ್ಲ ನನಗೆ $7,00,000 ಕೊಡೋದೈತಂತ ಈಗ ಸುಳ್ಳು ಈಗ ಆರೋಪ ಹಚ್ಚದಂಗ ಮತ್ತೆ ಹಿಂದ್ ತಿರುಗ್ ಬಿದ್ರೆ ಏನ್ ಮಾಡೋದ್ರಿ ಅವ? ಇಲ್ಲ ಒಂದ್ಸಲ ನೀವು ಅವ್ನ್ ಫೋನ್ ಹಚ್ಚಿ ಕನ್ಫರ್ಮ್ ಮಾಡಿಸ್ಬಿಡ್ರಲ್ಲ, ನೀವ ಬಂದ್ ದುಡ್ಡು ಇಸ್ಕೊಂಡ್ ಹೋಗ್ರಿ, ಅವ್ನ್ ಕರ್ಕೊಂಡ್ ಬರ್ಬೇಡ್ರಿ, ನೀವ ಬಾಂಡ್ ಚೆಕ್ ತಗೊಂಡ್ಬರ್ರಿ. ನಾವ್ ಅವ್ನ್ ಕರ್ಕೊಂಡ್ ಬರ್ಲಿ ಬಿಡು, ಅಲ್ಲಿ ಕರ್ಕೊಂಡ್ ಮತ್ತೆ ಬೇಡ ಹೇಳ್ಯಾನ. ರೀ ಅದಕ್ಕೆ ಈಗ ಒಂದ್ಸಲ ಅವ್ನ್ ಫೋನ್ ಹಚ್ಚಿ ಕನ್ಫರ್ಮ್ ಮಾಡಿಸ್ಬಿಡ್ರಿ ಅಲ್ಲ. ಇಲ್ಲ ನಿನ್ ಸವಾಸಕ್ಕ ನಂದು ರೊಕ್ಕ ಕೊಟ್ಟಿ ನೀ ಬಾಂಡ್ ಚೆಕ್ ತಗೊಂಡ್ಬಿಡ, ಇನ್ಮೇಲೆ ನಿನ್ ಸವಾಸ ಬರಂಗಿಲ್ಲ ಅಂತ ಹೇಳಿಸ್ಬಿಟ್ರಿ ಒಂದ್ಸಲ. ಅಂದ್ರೆ ನಂಗೆ ಅದ ಒಂದ್ ಹೆದರ್ಕಿರಿ, ಸುಳ್ಳು ಭಾಳ ಮಾತಾಡ್ತಾನ್ರಿಪ್ಪ ಅವ. ಒಂದ್ ಮಾತು ಹೇಳಿವಿ, ಅವ ನಿನ್ನ ಲಗತ್ ಬರೋದಿಲ್ಲ ಹೇಳ್ಬಿಟ್ಟ. ನಾವಂತ ಎಲ್ಲ ರೆಡಿ ಮಾಡಿ ಅವ್ನು ನೋಡಿ ನಾವನ್ನಾಗ ಒಂದಿಟ್ರ ನಿನ್ನ ಕಡೆ ಲೆಕ್ಕ ಎಲ್ಲ ಬಂದ್ ಮಾಡಿಸ್ಬಿಟ್ಟೇವಿ. ನಿನ್ನ ಬಗ್ಗೆ ತುಟಿ ಯಾರು ಮಾಡ್ಲವ. ಇಲ್ರಿಪ್ಪ, ಸಾವ್ಕಾರ್ ಮುಂದು ನಡಕ್ ಹಿಂಗ ಮಾತು ಹೇಳಿದ್ದಾರೆ ಅವ. ಅವಾಗ ಏನಾಗಿತ್ತು ಬರುತ್ತ, ಅವಾಗ ಒಂಥರ ಬೇರೆ ಆಗೈತಿ. ಈಗ ಮಾನ್ಯಲ್ಲ ಅವ್ಗೆ ಹೆದರಿಕೆ ಹೋಗ್ತೆ ಹೆದರ್ಸೇವಿ ಅವ್ನು. ನಾವು ಅಲ್ಲಿ ಬಂದಿದ್ದೀವಲ್ಲ ಅವತ್ ನಾವೊಂಥರ ಬೇರೆ ಮಾಡಿ ಹೆದರ್ಸೇವಿ. ನೀ ಏನ್ ಅದ್ರ ಬಗ್ಗೆ ವಿಚಾರ ಮಾಡಕ್ ಹೋಗ್ಬೇಡ. ನೋಡ್ರಿ ಕಾಕಾರ, ಈಗ ನೀವ ನಡಕದಿರಿ ಮತ್ ನೀವ ಹಿರಿಯರ. ಅವ ಏನಾರ ಬಂದಾನ ನನಗೊಂದು ಫೋನ್ ಹಚ್ಚ, ನನ್ನ ನಂಬರ್ ಇಟ್ಕೋ, ನನಗೆ ಫೋನ್ ಹಚ್ಚ. ಅವನೇನು ಬರೀ ಫೋನ್ ಹಚ್ಚಾನಂದ್ರೆ ನನಗೆ ಹಚ್ತೀನಿ. ಸರಿ ತೋರಿ. ನಾಳೆ ಅದು ಇದು ಅಂದ್ರೆ ಹಲೋ ಹೇಳ್ರಿ ಯಾಕ? ಹಲೋ ಅಲ್ಲ ಹೇಳುವ ಯಾಕ? ಆಂಟಿ ನಾ ಮಾತಾಡತ್ತೇನ್ರಿ, ಐಶ್ವರ್ಯ. ಗೊತ್ತೈತಿ ವಾ ಹೇಳ. ಅಲ್ರಿ ಆಂಟಿ, ಈಗ ಅದ ರೊಕ್ಕದ ಬಗ್ಗೆ ಅದು ಮಾತಾಡಿದ್ವಲ್ರಿ, ಅದು ರೊಕ್ಕ ಅದು ಅಡ್ಜಸ್ಟ್ ಮಾಡೇನ್ರಿ. ಈಗ ಮೊನ್ನೆ ಅವ್ರ ನಿಮ್ಮ ಅಣ್ಣಾರೇನ ನಿಮ್ಮ ತಮ್ಮಾರ್ ಬಂದು ಮಾತಾಡಿ ಮುಗಿಸ್ ಹೋಗ್ಯಾರ್ರಿ. ಅದನ್ನ ಹಿಂಗಿಂಗ ಕೊಟ್ಟು ಮುಗಿಸ್ ಅಂತ ಮಾತಾಡಿ ಹೋಗ್ಯಾರ. ನಿಮ್ಗೆ ಹೇಳ್ಯಾರಿಲ್ರಿ ಅವ್ರ? ಅವ್ರು ಏನು ಹೇಳಿಲ್ಲ, ಅವ್ರು ಹೇಳಿದಾರೆ, ನೀ ಹೇಳತ್ತಿದ್ದಾರೆ. ಗುರು ಆದ್ರೆ ಹೇಳ್ಯಾನಿಲ್ರಿ, ಅವನು ಇದ್ದಾನ್ರಿ ಅವತ್ತು ಮಾತಾಡ್ದೇನ. ನಮ್ಮ ಕೂಡ ಏನು ಮಾತಾಡೇ ಇಲ್ಲವ. ರೀ ಇದನ್ನು ಮಾಡಿಲ್ಲ. ಹೌದನ್ರಿ. ಅಲ್ರಿ ಆಂಟಿ, ಮತ್ತೆ ನೀವು ನನಗೆ ಮೀಡಿಯಾದೊಳಗ 5 ಮದ್ವೆ ಆಗ್ಯಾವ ಅಂತೇಳಿ ಹೇಳಿರಲ್ರಿ, ಮತ್ತೆ ನೀವು ನೋಡಿದ್ರ ಅವತ್ತ ಏನು ಹೇಳೇ ಇಲ್ಲ ಅಂದ್ರಿ. ಮತ್ತೆ ಮೀಡಿಯಾದಾಗ 5 ಮದ್ವೆ ಅಂತ 5 ಮದ್ವೆ ಅಂದಿಲ್ಲ. ಮಗು ಗೊತ್ತೈತಿ, ನಾ ಮಗು ಇದ್ದಿದ್ದು ಗೊತ್ತೈತಿ ಏನ, ಇನ್ನೊಬ್ಬರ ಗಂಡಂದ ಗೊತ್ತಿಲ್ಲ. ಮಗು ಇದ್ರು ನಾವು ಒಪ್ಕೊಂಡೇನಂತ ಹೇಳಿ ನೋಡಿ ಕೇಳ ನೀನ. ಮತ್ತು ಏನು ಹೇಳಿಲ್ಲ ನಾನು. ಇಲ್ಲಿಲ್ರಿ, ನಾನು ಅದ ನೋಡಿದೆ ರೀ ವಿಡಿಯೋ. ಅದು ಇದು ಏನಂತ ಹೇಳಿಲ್ಲ. ಅಂದ್ರ ಆಕಿಗ್ ಮದ್ವೆ ಆಗಿತ್ತಾನಂತ ಅವ್ರ ಮೀಡಿಯಾದವ್ರು ಕೇಳ್ಯಾರ. ಇಲ್ರಿ ಸರ, ಈಗಾಗಲೇ ಆಕಿಗ 4 ಮದ್ವೆ ಆಗ್ಯಾವ್ರಿ, ಮಗಳದಾಳ ಅಂತ.
4-5 ಅಂದಿಲ್ಲ, ಮಗು ಐತೆ ಅಂದಾರ. ನನ್ನ ಮಗ ಹ್ಞೂ ಅಂದೇನೆ, ಒಪ್ಕೊಂಡೇನ ಅಂತ ಹೇಳಿನ. ಕೇಳಿ ನೀನು ವಿಡಿಯೋದಾಗ ನೋಡಿ ಗೊತ್ತಾಕತಿ. 4-5 ಅಂದಿಲ್ಲ, 7-8 ಅಂದಿಲ್ಲ ನಾನು. ಏನನ್ರಿಪ್ಪ ಏನು ಗೊತ್ತಾಗೋಲ್ತ್ರಿ. ಈಗ ಇದು ರೊಕ್ಕದ ವಿಚಾರ ಯಾಕೆ ಇಲ್ಲಿ ಮಾತಾಡ್ತಿಲ್ಲ? ಹಾಂ ರೀ. ನಾನು ನಿಂಗೆ ಒಂದ ಮಾತು ಹೇಳಿದೆ. ಹಾಂ ರೀ. ನಾ ಏನು ಹೇಳಿದ್ದೆಲ್ಲ ನಾನು. ಈಗ ಅವನ ಸಂಬಂಧ ನಾನು ಹಿಂಗೆಲ್ಲ ಒಪ್ಕೊಂಡವ ಅಂತ ಹೇಳಿದ್ನೆ ನಾನು. ನನಗೆ ರೀ ಹೇಳಿದ್ನಿಲ್ಲ, ನೀನ ಏನಂದೆ ರೊಕ್ಕದ ಅಂದೆ. ನಾ ರೊಕ್ಕಕ್ಕೆ ಇದು ಮಾಡಿಲ್ವಾ ಅಂತ ಹೇಳಿದ್ನಿ ನನಗೆ. ಇಲ್ಲ 1 ಸೆಕೆಂಡ್ ತಡ್ರಿ ಆಂಟಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ರೊಕ್ಕ ಕೊಡೋಕ್ಕಿಂತ ಮುಂಚೆನ ರೀ ನನಗೆ ನಿಮ್ಗೆ ಮಾತಾಗಿತ್ತು. ಅವಾಗ ನಾನು ನಿಮಗೆ ಏನಂದೆ ರೀ, ನಂದು ಇನ್ನೂ ಆಂಟಿ ಡೈವರ್ಸ್ ಕೇಸ್ ಐತಿ, ನಂದು ಇನ್ನೂ ಡೈವರ್ಸ್ ಆಗಿಲ್ಲ, ನಂಗೆ ಆಲ್ರೆಡಿ ಗಂಡ ಅದಾನ, ನನ್ನ ಗಂಡ ಸರಿ ಇಲ್ಲ, ಹಿಂಗೆಲ್ಲ ಜಗಳ ಮಾಡ್ತಾನ ಆಂಟಿ, ಇವನು ಗುರು ಏನು ಹಿಂಗೆ ಹೇಳತ್ತಾನ, ಅವೆಷ್ಟೋಗಿ ಬಂದು ಹಿಂಗೆ ಹೇಳನಾತಾನ ಅಂತೇಳಿ ನಿಮಗೆ ಮೊದಲೇ ಹೇಳಿದ್ದೆ ಇಲ್ರಿ ನಾನು ನಿಮಗೆ. ನಾ ಹೇಳಿದ್ನಿಲ್ಲ, ನಾ ಅಲ್ಲಿ ನಂಗೆ ಮದುವೆ ಆಗಿದ್ದು ಗೊತ್ತೈತಿ. 1 ಸೆಕೆಂಡ್ ರೀ ಆಂಟಿ. ಮಗಳು ಇರೋದು ಗೊತ್ತೈತೆ ಬಿಟ್ರಿ, ನಿಮ್ಗೆ ಇಲ್ಲ ಅಂದಿಲ್ಲ, ನಾನೇ ಹೇಳಿ ನಿಮಗೆ ಮಗಳ ಜೊತೆ. ನಾನು ನಿಮಗೆ ಈ ವಿಚಾರ ಹೇಳಿದ್ದೆ ಇಲ್ರಿ. ನನಗೆ ಆಂಟಿ ನಂದು ಕೇಸ್ ಇನ್ನೂ ಡೈವರ್ಸ್ ಐತ್ರಿ, ನಂದು ಇನ್ನೂ ಡೈವರ್ಸ್ ಆಗಿಲ್ಲ, ನಂದು ಕೋರ್ಟ್ ಕೇಸ್ ಐತೆ ಅಂತ ನಾನು ನಿಮ್ಗೆ ಯಾವ್ದಾದ್ರು ಸತ್ಯ ಮುಚ್ಚಿಟ್ಟಿದ್ದೆ, ಎಲ್ಲ ಸತ್ಯನೇ ಹೇಳಿದ್ದೆ ಅಲ್ರಿ ನಿಮಗೆ. ನಾನು ಅದನ್ನ ಹೇಳತ್ತ, ನಾನು ಸತ್ಯ ನೀನು ಹೇಳಿ, ನಾನು ಅದನ್ನ ಹೇಳೇನಿ. ಗಂಡ ಮದುವೆ ಮಾಡ್ಕೊಂಡಿದ್ದು ಗೊತ್ತೈತಿ, ಬಿಟ್ಟಿದ್ದು ಗೊತ್ತೈತಿ. ಏನ ಮತ್ತೆ ಹೊಳ್ಳೆ ಇದು ಮಾಡ್ಯಾರ, ಅವ್ ಇದನ್ ಮಾಡತ್ತಾನಂತ ನಾ ಹೇಳೇನಿ. ಅಲ್ರಿ ಆಂಟಿ, ಮತ್ತೆ ಆಗಿತ್ತು ನೋಡ್ರಿ, ಆಗಿದ್ದಾತ್ ಬಿಡ್ರಿ, ಈಗ ಇಲ್ಲ ಅನ್ನಂಗಿಲ್ಲ. ಅದು ವಿಡಿಯೋ ಆಂಟಿ ಮಾಡ್ಸಿದ್ದು ಎದ್ರ ಸಂಬಂಧ, ಹಾಕಿದ್ದು ಎದ್ರ ಸಂಬಂಧ ಅಂತ ಗೊತ್ತಾಗ. ಈಗ ಅಲ್ಲಿ ಹಾಂ ರೀ, ಅವ ಅದ ನೋಡ, ಹುಡುಗ ಐತಲ್ಲ, ಪೊಲೀಸನ್ ಕರ್ನಲ್ಲ ಅವ್ರು ಮಾಡ್ಯಾರ ನೋಡು. ಹಾಂ, ಇವ್ರೆಲ್ಲ ಮತ್ತೆ ನೀವು ಮಾಡಿರಿ ಅಂತ ನನಗೇನು ಬಾಯಿಗೆ ಅಲ್ಲ, ಫೋನ್ ಇದನ್ ಮಾಡಿದ್ರಲ್ಲ ಪೊಲೀಸರು ಕರ್ಸಾರಲ್ಲ, ಅವ್ರು ಮಾಡ್ಯಾರ ಅದನ್ನ, ಮಾಡ್ಯಾರಂತ. ಮತ್ತೆ ಯಾರ್ರೀ ಮಾಡ್ದೋರು ಯಾರ್ರೀ ಅದು ಮಾಡ್ದೋರು? ಯಾರು ಸುಡುಗಾಡ್ದಾರ ಗೊತ್ತಿವ, ನಮಗೇನು ಗೊತ್ತಾ? ಓದಾರ ಅವ್ನು ಬರ್ದಾರ, ನಮ್ಗೆ ಯಾರು ಸುಡುಗಾಡು ಗೊತ್ತಿಲ್ಲ. ಹೌದನ್ರಿ, ನಾವು ಎಲ್ಲ ನಂಬ್ತೇವೆ. ಹಾಂ ರೀ, ಆಯ್ತು ತೋರಿ ಆಂಟಿ. ಹಾಂ ಆಯ್ತು. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, ಟಿಬಿ ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.